Hello students, this is Chandrakant Arkeri, Assistant Professor, Department of Commerce, Government First Grade Women's College, Bailongal. Dear students, I am going to live session. I am going to take a live session on YouTube using OBS software. So this is yesterday I did the trial basis, and today I am going to make a session on valuation of goodwill. That is the first session, and we will going to discuss the theoretical part and illustrations also. So dear students, ಈಗಾಗಲೇ ನಾವು 3 ಯೂನಿಟ್ಸ್ಗಳನ್ನು ಮುಗಿಸಿದ್ದೀವಿ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3. ಅದರ ಸಂಬಂಧಪಟ್ಟಂತಹ ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸನ್ನು ಕೂಡ ನಾವು ಮಾಡಿದ್ದೀವಿ. ಸೊ ನಿಮ್ಮ ಎಕ್ಸಾಮ್ಸು ನಿಯರ್ ಬರ್ತಾ ಇದ್ದಾವೆ, ಅದಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ಚಾಪ್ಟರ್ಸನ್ನು ಕವರ್ ಮಾಡ್ತಾ ಇದ್ದೀನಿ. ಎಲ್ಲ 5 ಯೂನಿಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಂತರ ಕ್ವಶನ್ ಪೇಪರ್ನು ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಕ್ವಶನ್ ಪೇಪರನ್ನು 21, 19 ಮತ್ತು 18 ಕ್ವಶನ್ ಪೇಪರ್ನ ಬಿಡಿಸ್ಕೊಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು PPT ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಅದನ್ನು ಈ ವೀಕ್ನಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನೀವು ಆದಷ್ಟು ಬೇಗನೆ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇದು ಲೈವ್ ಸೆಷನ್ ಇರೋದ್ರಿಂದ ನಿಮ್ಮ ಏನಾದರೂ ಡೌಟ್ಸ್ ಇದ್ದು ಅಂತಂದ್ರೆ ನೀವು ನನಗೆ ಚಾಟ್ ಮುಖಾಂತರನೂ ತಿಳಿಸ್ಬೋದು. ಓಕೆ, ಇದು ಯೂಟ್ಯೂಬ್ನಲ್ಲಿ ಲೈವ್ ಆಗುತ್ತೆ, ನೋಡ್ತಾ ಇರಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಕಂಟೆಂಟ್ಸ್ ನೋಡೋಣ ಫಸ್ಟಿಗೆ. ಇದರಲ್ಲಿ ಈ ಚಾಪ್ಟರ್ನಲ್ಲಿ ಬರತಕ್ಕಂಥ ಕಂಟೆಂಟ್ಸ್ ಏನಪ್ಪ ಅಂತಂದರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಸೊ ಚಾಪ್ಟರ್ ಹೆಡ್ಡಿಂಗ್ ಈಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್, ದೆನ್ ಟೈಪ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್, factors influencing the value of goodwill, need for valuation of goodwill, methods of valuation of goodwill. ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮೇಲೆ ನಾವು ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಕೂಡ ಈ ಚಾಪ್ಟರ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಮೊದಲನೇದು ಎವರೇಜ್ ಪ್ರಾಫಿಟ್ ಮೆಥಡ್ಸ್, ಸೂಪರ್ ಪ್ರಾಫಿಟ್ ಮೆಥಡ್ಸ್, ಕ್ಯಾಪಿಟಲೈಸೇಷನ್ ಮೆಥಡ್, ಎವರೇಜ್ ಆ್ಯಂಡ್ ಸೂಪರ್ ಪ್ರಾಫಿಟ್ ಆ್ಯಂಡ್ NET ಮೆಥಡ್, ನೆಟ್ ಮೆಥಡ್. ಸೊ ದಿಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಸೆಷನ್. So what is the meaning and definition of goodwill? In a simple term, the word goodwill means a reputation. So where there is a reputation, you will find the goodwill. So ಯಾವ ಕಂಪ್ನಿ ರೆಪ್ಯುಟೇಷನ್ ಚೆನ್ನಾಗಿರುತ್ತೆ ಅವ್ರದ್ದು ಗುಡ್ವಿಲ್ಲು ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಇನ್ ಅಕೌಂಟಿಂಗ್ ಟರ್ಮ್ಸ್, ದ ಗುಡ್ವಿಲ್ ಮೀನ್ಸ್ ದ ಎಕ್ಸ್ಟ್ರಾ ಪ್ರಾಫಿಟ್ ಅವೈಲೇಬಲ್ ಟು ಬಿಸ್ನೆಸ್ ಕನ್ಸರ್ನ್ ಡ್ಯೂ ಟು ವೇರಿಯಸ್ ಫ್ಯಾಕ್ಟರ್ಸ್. ಇದು ಒಂದು ಎಕ್ಸ್ಟ್ರಾ ಪ್ರಾಫಿಟ್ ಅಂತ ನಾವು ಟ್ರೀಟ್ ಮಾಡ್ತೀವಿ ಅಕೌಂಟಿಂಗ್ ಟರ್ಮ್ಸ್ನಲ್ಲಿ. ಅವ್ರ ಬಿಸ್ನೆಸ್ ಯಾವ ರೀತಿ ಇದೆ ಮತ್ತು ಅವ್ರ ಪ್ರಾಡಕ್ಟು ಎಷ್ಟು ಸ್ಪೆಷಲೈಸ್ ಪ್ರಾಡಕ್ಟ್ ಇದೆ, ನಂತರ ಅವ್ರದ್ದು ಬಿಸ್ನೆಸ್ಸು ಯಾವ ಲೊಕೇಶನ್ದಲ್ಲಿದೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೇಳ್ತೀವಿ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಅಂಗಡಿಗಳ ರೆಂಟ್ ಜಾಸ್ತಿ ಇರುತ್ತೆ ಸರ್, ಬಿಕಾಸ್ ದೇ ಆರ್ ಡೂಯಿಂಗ್ ಗುಡ್ ಬಿಸ್ನೆಸ್, ದ ಕಸ್ಟಮರ್ಸ್ ಆರ್ ಮೋರ್, ದಟ್ಸ್ ವೈ ದೇ ಆರ್ ಸೆಲ್ಲಿಂಗ್ ಮೋರ್ ಪ್ರಾಡಕ್ಟ್ಸ್ ಆ್ಯಂಡ್ ದೇ ಆರ್ ಅರ್ನಿಂಗ್ ಗುಡ್ ಪ್ರಾಫಿಟ್ ಆಲ್ಸೋ. So the location of the business is also very very important to make the valuation of goodwill. Then it is the difference between the value of business as a whole and fair value of net separable assets. Hence goodwill means advantage which arises due to past profits and purchased efforts. So ಇದು ಹಿಂದಿನ ಪ್ರಾಫಿಟ್ಟಿಂದನೂ ನಾವು ಗುಡ್ವಿಲನ್ನು ವ್ಯಾಲ್ಯೂಯೇಷನ್ ಮಾಡ್ತೀವಿ, ಅಥವಾ ಒಂದು ಕಂಪ್ನಿಯನ್ನು ನಾವು ಪರ್ಚೇಸ್ ಮಾಡುವಾಗಲೂ ಕೂಡ ನಾವು ಎಷ್ಟು ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡ್ತೀವಿ ಅದ್ರ ಬೇಸಿಸ್ ಮೇಲೂ ನಾವು ಗುಡ್ವಿಲನ್ನು ಮಾಡ್ತೀವಿ. ಸೊ ಇದು ಮೀನಿಂಗ್ ಆಫ್ ಗುಡ್ವಿಲ್. ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಡೆಫಿನಿಷನ್ಸ್. ಅಕಾರ್ಡಿಂಗ್ ಟು ಎರಿಕ್ ಕೋಲರ್, ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಇನ್ಕಮ್ ಇನ್ ಎಕ್ಸೆಸ್ ಆಫ್ ನಾರ್ಮಲ್ ರಿಟರ್ನ್ ಆನ್ ದ ಇನ್ವೆಸ್ಟ್ಮೆಂಟ್ ಇನ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಇದರರ್ಥ ಏನಪ್ಪ ಅಂತಂದ್ರೆ, ನಮ್ಮ ನಾರ್ಮಲ್ ರಿಟರ್ನ್ ಏನು ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕಿಂತ ಹೆಚ್ಚಿಗೆ ಫ್ಯೂಚರ್ನಲ್ಲಿ ನಮ್ಮ ಇನ್ಕಮ್ ಬರ್ತಿತ್ತು ಅಂತಂದ್ರೆ ಅದಕ್ಕೆ ನಾವು ಗುಡ್ವಿಲ್ ಅಂತಲೂ ಹೇಳ್ತೀವಿ. ಅದೇ ರೀತಿ ಅಕಾರ್ಡಿಂಗ್ ಟು ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಗುಡ್ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಅರೈಸಿಂಗ್ ಫ್ರಾಮ್ ಸೌಂಡ್ ಬಿಸ್ನೆಸ್ ಕನೆಕ್ಷನ್ಸ್ ಆರ್ ಟ್ರೇಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ಆನ್ ಎಂಟರ್ಪ್ರೈಸ್. ಸೊ ಗುಡ್ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ಸ್, ದಿಸ್ ಈಸ್ ನೋನ್ ಬೈ ಎವ್ರಿಬಡಿ. ಇದು ನಮ್ಮ ಸೌಂಡ್ ಬಿಸ್ನೆಸ್ಸು ಅಥವಾ ಟ್ರೇಡ್ ನೇಮ್ ಅಥವಾ ರೆಪ್ಯುಟೇಷನ್ದಿಂದ ಅರೈಸ್ ಆಗುತ್ತೆ ಅಂತ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ರೆಪ್ಯುಟೇಷನ್, ನಮ್ಮ ಕಂಪ್ನಿ ರೆಪ್ಯುಟೇಷನ್ಸ್ ಯಾವ ರೀತಿ ಮಾರ್ಕೆಟ್ನಲ್ಲಿ ಬೆಳೆಯುತ್ತೆ, ಆನ್ ದ್ಯಾಟ್ ಬೇಸಿಸ್ ದ ಗುಡ್ವಿಲ್ ವಿಲ್ ಬಿ ವ್ಯಾಲ್ಯೂಡ್.
ಸೊ ಯಾವ ಕಂಪ್ನಿ ರೆಪ್ಯುಟೇಷನ್, ಈಗ ನಾವು ವಿದ್ಯಾರ್ಥಿಗಳಲ್ಲಿನೂ ಚೆನ್ನಾಗಿ ಸ್ಕೋರ್ ಮಾಡೋ ವಿದ್ಯಾರ್ಥಿನಿ ಇದ್ರಪ್ಪ ಅಂತಂದ್ರೆ ಅವ್ರದ್ದು ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗ್ತದೆ. ಸೊ ನೆಕ್ಸ್ಟು characteristics or features of goodwill. Goodwill has some important special features. Goodwill is an intangible fixed assets. So this is known by everybody. It is a intangible. You cannot touch or you cannot see also. Then goodwill is an inseparable asset which cannot be sold separately. So goodwill ಅನ್ನು ನಾವು ಸಪ್ರೇಟ್ ಯಾವ ರೀತಿ, ಈಗ ಫಾರ್ ಎಕ್ಸಾಂಪಲ್ ಫರ್ನಿಚರ್ ಇತ್ತು ಅಂತಂದ್ರೆ ಫರ್ನಿಚರನ್ನು ನಾವು ಬೇರೆದವ್ರಿಗೆ ಮಾರ್ಬೋದು ಸಪ್ರೇಟಾಗಿ, ಬಟ್ ಗುಡ್ವಿಲ್ ಅನ್ನು ನಾವು ಸಪ್ರೇಟಾಗಿ ಮಾರಲಿಕ್ಕೆ ಬರಲ್ಲ. ಸೊ if you want to sell a goodwill, you have to sell your company whole. Then goodwill has a value in case of profit making business. ಎಲ್ಲಿ goodwill ಇರುತ್ತೆ ಅಂತಂದರೆ where there is a profit making company, in that companies only you will find a goodwill. If the company is doing some losses, then it is very difficult to make a valuation of goodwill. Goodwill always helps the business to earn more than normal profits. Goodwill ಏನಾಗ್ತೈತಿ, ನಾರ್ಮಲ್ ಪ್ರಾಫಿಟ್ಗಿಂತ ನಾವು ಹೆಚ್ಚಿಗೆ ಪ್ರಾಫಿಟನ್ನು ಮಾಡಬೇಕು ಅಂಥೇಳಿ ಹೇಳ್ತೈತಿ. ಗುಡ್ವಿಲ್ ಇಸ್ ಸಬ್ಜೆಕ್ಟ್ ಟು ಫ್ಲಕ್ಚುಯೇಷನ್ಸ್ ಬಟ್ ನಾಟ್ ಡೆಪ್ರಿಷಿಯೇಷನ್. ಗುಡ್ವಿಲ್ ಇಸ್ ಸಬ್ಜೆಕ್ಟ್ ಟು ಫ್ಲಕ್ಚುಯೇಷನ್ಸ್ ಬಟ್ ನಾಟ್ ಡೆಪ್ರಿಷಿಯೇಷನ್. ಸೊ ಇಲ್ಲಿ ಗುಡ್ವಿಲ್ಲಿಗೆ ನಾವು ಯಾವುದೇ ರೀತಿಯಾದಂಥ ಡೆಪ್ರಿಷಿಯೇಷನನ್ನು ಮಾಡೋದಿಲ್ಲ, ಇದು ಹೆಚ್ಚಾಕೋತಾ ಹೋಗ್ತೈತಿ ಅಂತ ನಾವು ಹೇಳ್ತೀವಿ. Goodwill value depends on profit but not depend upon money invested and expenses made on building the same. So goodwill is depend upon only profit. ನೀವು ಎಷ್ಟು ಕ್ಯಾಪಿಟಲ್ ಹಾಕಿದ್ದೀರಿ, ನೀವು ಎಷ್ಟು ಎಕ್ಸ್ಪೆನ್ಸಸ್ಸನ್ನು ಮಾಡ್ತೀರಿ ಅನ್ನೋದು ಬೇಸ್ ಇದಕ್ಕೆ ಇರೋದಿಲ್ಲ. ಇದಕ್ಕೆ ಬೇಸಸ್ ಏನಿರುತ್ತಪ್ಪ ಅಂತಂದ್ರೆ ನಿಮ್ಮ ಪ್ರಾಫಿಟ್. Goodwill value differs from one valuer to another because its valuation is not objective but subjective. So goodwill, it is depending upon the valuer, how he will treat the value, which method he is applying to make a valuation. ಸೊ ನಾವೊಂದು ಮೆಥಡ್ ಯೂಸ್ ಮಾಡಿದೆ ಅಂದ್ರೆ ನಂದು ವ್ಯಾಲ್ಯೂಯೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ, ಇನ್ನೊಬ್ರು ಇನ್ನೊಂದು ಮೆಥಡ್ ಯೂಸ್ ಮಾಡಿರೋ ಅಂತಂದ್ರೆ ಅವ್ರದ್ದು ಗುಡ್ವಿಲ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ದೆನ್ ಗುಡ್ವಿಲ್ ಈಸ್ ರಿಕಗ್ನೈಸ್ಡ್ ಬೈ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10. ಸೊ ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಇಂಡಿಯನ್ ಅಕೌಂಟ್ ಸ್ಟ್ಯಾಂಡರ್ಡ್ನಲ್ಲಿ ನಾವು ಗುಡ್ವಿಲ್ಲನ್ನು ಐಡೆಂಟಿಫೈ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. Sole trading business concern. The need for valuation of goodwill arises when sole trading business concern wants to sell its business to others to convert it into partnership firm. ಸೊ ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ಇತ್ತು ಅಂತಂದ್ರೆ ಅದನ್ನ ಪಾರ್ಟ್ನರ್ಶಿಪ್ ಫರ್ಮ್ ಆಗಿ ಕನ್ವರ್ಟ್ ಮಾಡಬೇಕಾಗಿತ್ತು ಅಂದ್ರೆ ಅಂಥ ಸಂದರ್ಭದಲ್ಲಿ ಕೂಡ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ಲನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಪಾರ್ಟ್ನರ್ಶಿಪ್ ಫರ್ಮ್ ಇತ್ತು ಅಂತಂದ್ರೆ ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇತ್ತು ಅಂತಂದ್ರೆ ಅವಾಗ ನಾವು ಗುಡ್ವಿಲ್ಲನ್ನು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಇನ್ ದ ಎಕ್ಸಿಸ್ಟಿಂಗ್ ಫರ್ಮ್, ನ್ಯೂ ಪಾರ್ಟ್ನರ್ ಏನಾದ್ರು ಅಡ್ಮಿಷನ್ ಮಾಡ್ಕೊಳಕತ್ತಿದ್ದೀವಿ ಅಂತಂದ್ರೆ ಅಂಥ ಸಂದರ್ಭದಲ್ಲಿ ಕೂಡ ಗುಡ್ವಿಲ್ಲನ್ನು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಆನ್ ಡೆತ್ ಆಫ್ ಆರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ದಟ್ ಟೈಮ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಮೇಕ್ ಅ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ನೆಕ್ಸ್ಟ್, ವೆನ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಮಾಲ್ಗಮೇಟ್ಸ್ ವಿತ್ ಎನಿ ಅದರ್ ಫರ್ಮ್. ಸೊ ಒಂದು ಪಾರ್ಟ್ನರ್ಶಿಪ್ ಕಂಪ್ನಿ ಇನ್ನೊಂದು ಕಂಪ್ನಿ ಫರ್ಮ್ ಜೊತೆ ಅಮಾಲ್ಗಮೇಟ್ ಆಗ್ತದೆ, ಕೂಡ್ಕೊಳ್ಳೋಕಾಗ್ತಿತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಕೂಡ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ಲನ್ನು ಮಾಡ್ತೀವಿ. Then when the partnership firm is sold or converted into a limited company, that time also will make a valuation of goodwill. Then joint stock company ittu antandra, when two or more companies amalgamate, ಒಂದು ಅಥವಾ ಎರಡು ಕಂಪ್ನಿ ಕೂಡುವಾಗ ಅವಾಗ ಕೂಡ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ. when a company acquire controlling interest in the affairs of the other company, ಇದನ್ನ ಗ್ರೂಪ್ ಅಕೌಂಟ್ಸ್ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪ್ನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಕತ್ತಿತ್ತು ಅಂತಂದ್ರೆ ಅವಾಗ ಅವರು ನಾರ್ಮಲ್ ಶೇರ್ಗಿಂತ ಹೆಚ್ಚಿಗೆ ಕೊಟ್ಟು ತಗೊಂಡ್ರು ಅಂತಂದ್ರೆ ಅವಾಗ ಗುಡ್ವಿಲ್ ಅರೈಸ್ ಆಗುತ್ತೆ. ಇದ್ರ ಮೇಲೆ ನಾವು ಪ್ರಾಬ್ಲಮ್ಸನ್ನು ಕೂಡ ಗ್ರೂಪ್ ಆಫ್ ಅಕೌಂಟ್ಸ್ನಲ್ಲಿ ಮಾಡಿದ್ವಿ. ಅದೇ ರೀತಿ ವೆನ್ ದ ಬಿಸ್ನೆಸ್ ಆಫ್ ಎ ಕಂಪ್ನಿ ಇಸ್ ಬೀಂಗ್ ಟೇಕನ್ ಓವರ್ ಬೈ ದಿ ಗೌರ್ಮೆಂಟ್, when a person wants to purchase large block of the company's shares with a view to acquire control over the management of the company. If any company wants to purchase more shares in other company, that time also will make a valuation of goodwill. So this is the need for valuation of goodwill when you are going to make a valuation of goodwill, and what situation, in what situation we are going to do a valuation of goodwill, that we are discussed in need of valuation of goodwill. Next, what are the factors affecting the value of goodwill? So this question comes for 5 marks also, sometimes it comes for 2 marks also. This is very very important. ಸೊ ಏನು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತದೆ ಫಾರ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಮೇಲೆ ಅಂಥೇಳಿ ನಾವು ಇಲ್ಲಿ ಈ 12 ಪಾಯಿಂಟ್ಸನ್ನು ಕೊಟ್ಟಿದ್ದೀವಿ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ಡಾಕ್ಟರ್ TN ಗೋಡಿ, ಕಾರ್ಪೊರೇಟ್ ಅಕೌಂಟಿಂಗ್ 2 ಅವ್ರು ಬರೆದಂಥ ಬುಕ್ಗಳಿಂದ ನಾನು ಈ ಥೆರಾಟಿಕಲ್ ಪಾರ್ಟನ್ನು ತೆಗೆದುಕೊಂಡಿದ್ದೀನಿ. ಸೊ ನೀವು ಕೂಡ ಅವ್ರ ಬುಕ್ಸನ್ನು ರೆಫರ್ ಮಾಡಿರಿ. ಓಕೆ, ದೆನ್
ಲೊಕೇಶನ್ ಆಫ್ ಬಿಸ್ನೆಸ್ ಪ್ರಿಮೈಸಸ್. ದ ಲೊಕೇಶನ್ ಆಫ್ ದ ಬಿಸ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂತರ ನೇಚರ್ ಆಫ್ ಬಿಸ್ನೆಸ್, ವಿಚ್ ಟೈಪ್ ಆಫ್ ಬಿಸ್ನೆಸ್ the company is doing. So that is also very very important, one of the factor to make a valuation of goodwill. Then monopolized business, absence of competition. ಎಲ್ಲಿ ಕಾಂಪಿಟೇಷನ್ ಇರಂಗಿಲ್ಲ, ಆಟೋಮೆಟಿಕ್ ಪ್ರಾಫಿಟ್ ಹೆಚ್ಚಾಗುತ್ತಾ, ಸೇಲ್ಸ್ ಹೆಚ್ಚಾಗುತ್ತಾ, ಅಲ್ಲಿ ಗುಡ್ವಿಲ್ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗ್ತೈತಿ. ನಂತರ ಟ್ರೇಡ್ ನೇಮ್ ಆ್ಯಂಡ್ ರೆಪ್ಯುಟೇಷನ್. ಸೊ ಟ್ರೇಡ್ ನೇಮ್ ಆ್ಯಂಡ್ ರೆಪ್ಯುಟೇಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟು ಮೇಕ್ ದ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಸೊ ಟಾಟಾ ಕಂಪ್ನಿ ಆಗಲಿ, ರಿಲಯನ್ಸ್ ಕಂಪ್ನಿ ಆಗಲಿ, ದೇ ಆರ್ ಹ್ಯಾವಿಂಗ್ ಅ ಟ್ರೇಡ್ ನೇಮ್. ಸೊ ಅವ್ರ ಪ್ರಾಡಕ್ಟು ಅಂತ ತಕ್ಷಣ ನಾವೇನು ಮಾಡ್ತೀವಿ, ವಿ ವಿಲ್ ಹ್ಯಾವ್ ಅ belief on that, so automatically their goodwill will be very higher side. Good relation with suppliers, industries, etc. Then skill of management, efficient management team, attractive advertisements, sincere, loyal, efficient and content employees. ಸೊ ಎಲ್ಲಿ ಎಂಪ್ಲಾಯೀಸು ಎಫಿಷಿಯೆಂಟ್ ಇರ್ತಾರೆ, ಲಾಯಲ್ ಇರ್ತಾರೆ, ಸಿನ್ಸಿಯರ್ ಆಗಿರ್ತಾರೆ, ಸೊ ಅವರು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾರೆ, ಸೊ ಆಟೋಮೆಟಿಕಲಿ ಕಂಪ್ನಿ ಗ್ರೋ ಆಗುತ್ತೆ. ಕಂಪ್ನಿ ಗ್ರೋ ಆಗೋದ್ರಿಂದ ಅವ್ರ ಪ್ರಾಫಿಟ್ ಕೂಡ ಹೆಚ್ಚಾಗುತ್ತೆ. ದೆನ್ ಕಂಟಿನ್ಯೂಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. ವೇರ್ ದೇರ್ ಇಸ್ ಅ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅವರು ಎವ್ರಿ ಡೇ ದೇ ಆರ್ ಡೂಯಿಂಗ್ ಸಮ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ದ್ಯಾಟ್ಸ್ ವೈ ಇಫ್ ಯು ಸಿ ದ ಕಾರ್ ಮ್ಯಾನುಫ್ಯಾಕ್ಚರಿಂಗ್, ಎವ್ರಿ ಮಂತ್ ಆರ್ ಎವ್ರಿ 2 months 3 months ದೇ ಕಮಿಂಗ್ ವಿತ್ ನ್ಯೂ ಮಾಡೆಲ್ ಆಫ್ ದ ವೆಹಿಕಲ್ಸ್. ಸೊ ಮೊದಲೊಂದು ಮಾಡೆಲ್ ಇತ್ತು, ಅದರಲ್ಲಿನೇ ಏನಾದರೂ ಮಾಡಿಫಿಕೇಶನ್ಸ್ ಮಾಡಿ ಟು ಅಟ್ರಾಕ್ಟ್ ದ ಕಸ್ಟಮರ್ಸ್, ಟು ಇನ್ಕ್ರೀಸ್ ದ ಸೇಲ್ಸ್, ದೇ ಆರ್ ಮೇಕಿಂಗ್ ಸಮ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡೇ ಬೈ ಡೇ, ದೇ ಆರ್ ವಾಂಟ್ ಟು ಇಂಪ್ರೂವ್ ದೇರ್ ಪ್ರಾಡಕ್ಟ್ಸ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್ಸ್ ಟು ಇನ್ಕ್ರೀಸ್ ದ ಗುಡ್ವಿಲ್. ದೆನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಔಟ್ಲೆಟ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ಸ್ ಫಾರ್ ದಿ ಪ್ರಾಡಕ್ಟ್ಸ್. ಸೊ ನೀವೆಷ್ಟು ಇಂಡಿಯಾದಲ್ಲಿ ಆಗಲಿ ಅಥವಾ ಅಬ್ರಾಡ್ನಲ್ಲಿ ಆಗಲಿ ನೀವು ಎಷ್ಟು ಕಂಪ್ನೀಸ್ಗಳನ್ನು ಔಟ್ಲೆಟ್ಸ್ಗಳನ್ನು ಇನ್ಕ್ರೀಸ್ ಮಾಡ್ತೀರಿ, ಅಷ್ಟು ನಿಮ್ಮದು ಸೇಲ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಸೊ ಇದರಿಂದ ಏನಾಗುತ್ತೆ, ಸೇಲ್ಸ್ ಇನ್ಕ್ರೀಸ್ ಆಗೋತಾ ಹೋಯಿತು ಅಂತಂದ್ರೆ ಆಟೋಮೆಟಿಕಲಿ ನಿಮ್ಮ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದರಿಂದ ನಿಮ್ಮ ಗುಡ್ವಿಲ್ ಕೂಡ ಹೆಚ್ಚಾಗ್ತೈತಿ ಅಂತ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ದಿಸ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಟೈಪ್ಸ್ ಆಫ್ ಗುಡ್ವಿಲ್. ಇದರಲ್ಲಿ 2 ರೀತಿ ಬರ್ತವೆ, ಒಂದು ಪರ್ಚೇಸ್ಡ್ ಗುಡ್ವಿಲ್, ಒಂದು ನಾನ್ ಪರ್ಚೇಸ್ಡ್ goodwill. So purchased goodwill means the purchased goodwill arises only when one enterprise is acquired by another business enterprise and the purchase price is more than the net assets acquired. So ಇದನ್ನು ನಾವು ಗ್ರೂಪ್ ಅಕೌಂಟ್ಸ್ನಲ್ಲಿ ಫಸ್ಟ್ ಎಷ್ಟು ಶೇರ್ಸ್ಗಳನ್ನ ಕೊಂಡ್ಕೊಂಡಿದ್ದಾರೆ ಅಂತ ನಾವು ನೋಡಿರ್ತೀವಿ, ಅಥವಾ ನೆಟ್ ಅಸೆಟ್ಸ್ 1 ಲಕ್ಷ ರೂಪಾಯಿ ಇರುತ್ತೆ, ನೀವು ಕೊಡೋದು 1,50,000 ಇತ್ತು ಅಂತಂದ್ರೆ ದಟ್ ರಿಮೈನಿಂಗ್ 50,000 is given more. So that is called as a goodwill. ಅವ್ರ ಕಂಪ್ನಿ ರೆಪ್ಯುಟೇಷನ್ ಇರೋದ್ರಿಂದ ನೀವು ನೆಟ್ ಅಸೆಟ್ಸ್ದು ವ್ಯಾಲ್ಯೂ 1 ಲಕ್ಷ ಇದ್ರೂ ಕೂಡ ಯು ಆರ್ ಗೋಯಿಂಗ್ ಟು ಗಿವ್ 1,50,000. ಸೊ ದಟ್ 50,000 is called as a purchased goodwill. So goodwill equal to purchase price minus net assets. Note net assets equal to total assets minus outside liabilities. ಸೊ ಇದು ನಮ್ಮ ಪರ್ಚೇಸ್ ಗುಡ್ವಿಲ್ನಲ್ಲಿರುವಂಥ ಫಾರ್ಮುಲಾ. ಸೊ ಪರ್ಚೇಸ್ ಗುಡ್ವಿಲ್ ಅಂತಂದ್ರೇನು, ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಯನ್ನು ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದ್ರೆ ಆ ಪರ್ಚೇಸ್ ಕಂಪ್ನಿ ಯಾವ ಕಂಪ್ನಿ ತೊಗೊಳ್ತಿರ್ತೀವಿ ಅದು ನೆಟ್ ಅಸೆಟ್ಸ್ಗಿಂತ ನಾವು ಜಾಸ್ತಿ ಪ್ರೈಸ್ ಕೊಟ್ವಿ ಅಂತಂದ್ರೆ ಆ ಜಾಸ್ತಿ ಪ್ರೈಸ್ ಏನು ಕೊಟ್ಟಿರ್ತೀವಲ್ಲ ಅದಕ್ಕೆ ನಾವು ಪರ್ಚೇಸ್ಡ್ ಗುಡ್ವಿಲ್ ಅಂತ ಹೇಳ್ತೀವಿ. ಓಕೆ, ಇದೊಂದು ಎಕ್ಸಾಂಪಲ್ illustration number 1. So M company limited purchase the business of S company. So for better understanding purpose ನಾನು ಏನು ಮಾಡಿದ್ದೀನಿ, ಕೆಲವೊಂದಿಷ್ಟು ಇಲುಸ್ಟ್ರೇಷನ್ ಕೂಡ ಈ PPTಯಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ಪ್ರಾಬ್ಲಮ್ಸು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಬರ್ಬೋದು. ಒಂದು ಸ್ವಲ್ಪ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ನಾನು ಒಂದಿಷ್ಟು ಆ್ಯಡ್ ಮಾಡಿದ್ದೀನಿ. M company limited purchase the business of S company limited which was having tangible assets of rupees 2,50,000 and liabilities of rupees 75,000. M company limited agreed to discharge the purchase price by the issue of 2,500 equity shares of rupees 100 each at a premium of 10%. Compute the value of goodwill. ಸೊ ಇಲ್ಲಿ ನಾವೇನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ 2,500 ಇಕ್ವಿಟಿ ಶೇರ್ಸ್ ಇದ್ದಾವೆ ಅಟ್ 100 to 2,50,000. ಆ್ಯಡ್ ಪ್ರೀಮಿಯಮ್ ಆ್ಯಟ್ 10%. ಸೊ ನಾವು 10% ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಸೊ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಾಯಿತು, 2,75,000 ಆಯಿತು. Then calculation of goodwill, purchase consideration as shown above 2,75,000, but value of net assets 2,50,000, outsider liabilities 75,000 ಇದೆ, ಟೋಟಲ್ 1,75,000 ಇದೆ. ಸೊ ನಾವು ಎಕ್ಸ್ಟ್ರಾ ಪೇ ಮಾಡಿದ್ದು ಎಷ್ಟಪ್ಪ ಅಂತಂದ್ರೆ ವ್ಯಾಲ್ಯೂ ಆಫ್ ಗುಡ್ವಿಲ್ ಇಸ್ 1,00,000 rupees.
ಎಷ್ಟು ಜನ ಜಾಯ್ನ್ ಆಗ್ಯಾರ? ಲೈವ್ ಬರಾಕತ್ತೈತಿಲ್ಲ? ಗುಡ್. ಚಾಟು ಮಾಡ್ಬೋದ? ಗುಡ್. Okay, so my son has shown me that I'm on live in YouTube. So it's a first attempt which you are going to do a live session with many students, but I have not informed that what time I will come on live. So in future I will explain that what time I will come on live sessions. So 5th chapter, valuation of shares, so that we will do on live sessions only. So I will inform the timing also in WhatsApp group. Okay. Next type is non-purchased goodwill. Next type is non-purchased goodwill. Non-purchased goodwill. It is also called as a self-generated or raised or inherent goodwill. This goodwill arises only when the business generates its own goodwill over a period of time. As this goodwill is self-generated, no cost can be incurred on it. Hence, it is not shown in the balance sheet. So, non-purchased goodwill ಅಪ್ಪ ಅಂತಂದ್ರೆ ನಿಮ್ಮಷ್ಟಕ್ಕೆ ನೀವು ನಿಮ್ಮ ಬಿಸ್ನೆಸ್ ಇದ್ರ ಮೇಲೆ ನೀವು ಸೆಲ್ಫ್ ಜನರೇಟ್ ಮಾಡಿರ್ತೀರಿ, ನಮ್ಮ ಗುಡ್ವಿಲ್ ಇಷ್ಟು ಇರ್ಬೋದು ಅಂತೇಳಿ. ಇದನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸೋದಿಲ್ಲ. ಪರ್ಚೇಸ್ ಗುಡ್ವಿಲ್ ಇತ್ತು ಅಂತಂದ್ರೆ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ತೀವಿ. ಸೊ ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಇರೋದು, ಎಲ್ಲ ಪ್ರಾಬ್ಲಮ್ಸು ಇದರ ಮೇಲೆ ಬರ್ತವೆ. ದಟ್ ಈಸ್ ವ್ಯಾಲ್ಯೂಯೇಷನ್ ಆಫ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಸೊ ಇದರಲ್ಲಿ ಸಾಕಷ್ಟು ಮೆಥಡಾಲಜಿ ಇದ್ದಾವೆ, ಇದಕ್ಕೆ ಸಂಬಂಧಪಟ್ಟಂಥ ಫಾರ್ಮುಲಾಸು ಇದ್ದಾವೆ. ಅದನ್ನು ನಾವು ಒನ್ ಬೈ ಒನ್ನು ಡಿಸ್ಕಷನ್ ಮಾಡ್ಕೋತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ನೆಟ್ ಅಸೆಟ್ ಅಪ್ರೋಚ್. ಫಸ್ಟ್ ಮೆಥಡು ನೆಟ್ ಅಸೆಟ್ ಅಪ್ರೋಚ್. ಇನ್ನೊಂದು ಮೆಥಡು ಪ್ರಾಫಿಟಬಿಲಿಟಿ ಅಪ್ರೋಚ್. ಸೊ ಇದ್ರ ಬಗ್ಗೆ ನಾನು ಡಿಟೇಲ್ ಡಿಸ್ಕಷನನ್ನು ನೆಕ್ಸ್ಟ್ ಟೈಮ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿ ಪ್ರಾಫಿಟಬಿಲಿಟಿ ಅಪ್ರೋಚ್ನಲ್ಲಿ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಅಂತ ಒಂದು ಬರುತ್ತೆ, ನಂತರ ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಬರುತ್ತೆ, ನಂತರ ಸೂಪರ್ ಪ್ರಾಫಿಟ್ಸ್ ಮೆಥಡ್ನಲ್ಲಿ ಬರುತ್ತೆ. ಸೊ ವಿ ಡೋಂಟ್ ನೋ ಇನ್ ವಿಚ್ ಟೈಪ್ ಆಫ್ ಮೆಥಡ್ಸ್ ದೇ ವಿಲ್ ಆಸ್ಕ್ ದ ಕ್ವಶನ್ಸ್. 5 ಮಾರ್ಕ್ಸ್ ಕ್ವಶನ್ ಬಂದಿದ್ದಾವೆ, ನಂತರ 15 ಮಾರ್ಕ್ಸ್ ಕ್ವಶನ್ಸ್ ಕೂಡ ಬಂದಿದ್ದಾವೆ. 15 ಮಾರ್ಕ್ಸ್ ಕ್ವಶನ್ಸಲ್ಲಿ ಏನು ಮಾಡ್ತಾರೆ, ಕ್ಲಬ್ ಮಾಡ್ತಾರೆ. 3 ಮೆಥಡಾಲಜಿ ಮೇಲೆ ನೀವು ಗುಡ್ವಿಲನ್ನು ವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ಸಿಂಪಲ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್. ಸೊ ಎವರೇಜ್ ಪ್ರಾಫಿಟ್ಸ್ ಮೆಥಡ್ನಲ್ಲಿ ಸಿಂಪಲ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಅಂತ ಒಂದು ಬರುತ್ತೆ, ನಂತರ ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಅಂತ ಇನ್ನೊಂದು ಬರುತ್ತೆ. ನೆಕ್ಸ್ಟು ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ನಲ್ಲಿ ಯಾವುದೇ ಸಬ್ ಟೈಪ್ಸ್ ಇಲ್ಲ. ನೆಕ್ಸ್ಟ್ ಸೂಪರ್ ಪ್ರಾಫಿಟ್ಸ್ ಮೆಥಡ್, ಇದ್ರ ಮೇಲೆ 15 ಮಾರ್ಕ್ಸ್ ಕ್ವಶನ್ಸು ಭಾಳ ಬಂದಿದ್ದಾವೆ. ಸೂಪರ್ ಪ್ರಾಫಿಟ್ಸ್ ಮೆಥಡ್ನಲ್ಲಿ ಫಸ್ಟ್ ಒನ್ನು ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ಸ್ ಮೆಥಡ್, then sliding scale valuation of super profits method, then NT method of super profits, then capitalization of super profits method. So these are the methods of valuation of goodwill. ಈ ಒಂದು ಚಾರ್ಟ್ ಇಂದ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮೇಲೆ ಇದಾವೆ ಅಂತ ನಿಮಗೆ ಈ ಚಾರ್ಟ್ ಇಂದ ಗೊತ್ತಾಗುತ್ತೆ. ಇನ್ ಒನ್ ಬೈ ಒನ್ನು ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಷನ್ ಮಾಡ್ಕೋತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ನೆಟ್ ಅಸೆಟ್ಸ್ ಅಪ್ರೋಚ್. ಸೊ ಇದ್ರ ಮೇಲೆ ಕೂಡ 5 ಮಾರ್ಕ್ಸಿನ ಕ್ವಶನ್ಸ್ ಬಂದಿದ್ದಾವೆ, 15 ಮಾರ್ಕ್ಸ್ ಕ್ವಶನ್ಸ್ ಬಂದಿದ್ದಾವೆ. ಮಿಕ್ಸ್ಡ್ ಆಗಿ ಕೇಳೋದಲ್ಲಿನೂ ಕೂಡ ಇದರ ಮೇಲೆ ನೆಟ್ ಅಸೆಟ್ ಅಪ್ರೋಚ್ನಲ್ಲಿ ಬಂದಿದ್ದಾವೆ. ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ನೆಟ್ ಅಸೆಟ್ಸ್ ಅಪ್ರೋಚ್. ದ ಗುಡ್ವಿಲ್ ಅಂಡರ್ ದಿಸ್ ಅಪ್ರೋಚ್ ಈಸ್ ದ ಅಮೌಂಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಪರ್ಚೇಸ್ ಕನ್ಸಿಡರೇಷನ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ಸ್. ಇದು ಏನು ಪರ್ಚೇಸ್ಡ್ ಗುಡ್ವಿಲ್ ಅಂತ ಹೇಳಿದ್ನಲ್ಲ, ಅದೇ ಮೆಥಡಾಲಜಿಯಲ್ಲಿ
ಬರುತ್ತೆ. ಅದಕ್ಕೆ ನಾವು ನೆಟ್ ಅಸೆಟ್ಸ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ನಾವು ನೆಟ್ ಅಸೆಟ್ಸ್ ವ್ಯಾಲ್ಯೂಷನನ್ನು ಮಾಡ್ತೀವಿ. ಅದಾದಮೇಲೆ ಆ ಅಸೆಟ್ಸಿಗೆ ಎಷ್ಟು ಅಮೌಂಟನ್ನು ಪೇ ಮಾಡಿದ್ದೀವಿ ಅದು ಡಿಫ್ರೆನ್ಸ್ ಏನು ಬರುತ್ತಲ್ಲ ಅದಕ್ಕೆ ನಾವು ಗುಡ್ವಿಲ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಗುಡ್ವಿಲ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಅ ನೆಟ್ ಅಸೆಟ್ಸ್ ಅಪ್ರೋಚ್. ಗುಡ್ವಿಲ್ ಈಕ್ವಲ್ ಟು ಪರ್ಚೇಸ್ ಪ್ರೈಸ್ ಮೈನಸ್ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ಸ್. ಸೊ ನೆಟ್ ಅಸೆಟ್ಸ್ ಈಕ್ವಲ್ ಟು ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲೈಬಿಲಿಟೀಸ್. ಸೊ ಇದರ ಇಲಿಸ್ಟ್ರೇಷನ್ಸ್ ನಾನು ಆಮೇಲೆ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಮೆಥಡ್ ನೆಟ್ ಅಸೆಟ್ಸ್ ಆದಮೇಲೆ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಅಪ್ರೋಚ್. ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಸೊ ಇದು ಇಲಿಸ್ಟ್ರೇಷನ್ಸ್ ಮಾಡಿಲ್ಲ ನಾನು, ನಿಮಗೆ ಡೈರೆಕ್ಟ್ ಪ್ರಾಬ್ಲಮ್ಸನ್ನು ನಾನು ಆಮೇಲೆ ಮಾಡ್ತೇನೆ. ಸೊ ನೆಕ್ಸ್ಟ್ ಅಪ್ರೋಚ್ ಏನಪ್ಪ ಅಂತಂದರೆ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಅಪ್ರೋಚ್. ಅಲ್ಲಿ ನಾವು ನೆಟ್ ಅಸೆಟ್ಸನ್ನು, ಟೋಟಲ್ ಅಸೆಟ್ಸ್ ಬ್ಯಾಲೆನ್ಸ್ ಇದರಿಂದ ಅಸೆಟ್ಸನ್ನು ತೊಗೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಪ್ರಾಫಿಟ್ ಮೆಥಡಾಲಜಿ ಮೇಲೆ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಇದರಲ್ಲಿ ಎವರೇಜ್ ಪ್ರಾಫಿಟ್ಸ್ ಮೆಥಡ್. ಈ ಎವರೇಜ್ ಪ್ರಾಫಿಟ್ಸ್ ಮೆಥಡ್ನಲ್ಲಿ ಸಿಂಪಲ್ ಎವರೇಜ್ ಮತ್ತು ಬರುತ್ತೆ, ನಂತರ ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಅಂತ ಬರುತ್ತೆ. ಓಕೆ, ಓಕೆ. ಸಿಂಪಲ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಇದು ಇಟ್ ಈಸ್ ಏನು ಸಿಂಪಲ್ ಆಗಿ ಅದ್ರ ಮೀನಿಂಗ್ ಹೇಳುತ್ತೆ. ಇದು ಭಾಳ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡುವಂಥ ಮೆಥಡ್. ಅಂಡರ್ ದಿಸ್ ಮೆಥಡ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ಸ್ ಆ್ಯಂಡ್ ನಂಬರ್ ಆಫ್ ಇಯರ್ಸ್ ಆರ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪ್ರಾಫಿಟ್ಸ್. Then such average profit is multiplied by the agreed number of years purchased to get the value of goodwill. This method is suitable when previous years profits are fluctuating. The following formula can be used for calculation of simple average profits and value of goodwill. ಸೊ ಇಲ್ಲಿ 4 ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೆ. 4 ವರ್ಷದ ಪ್ರಾಫಿಟ್ಸನ್ನು ತೊಗೊಳ್ತೀರಿ, ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡ್ತೀರಿ. ಆಮೇಲೆ ಅವ್ರು ಹೇಳಿರ್ತಾರೆ 3 years ಪರ್ಚೇಸ್ ಗುಡ್ವಿಲ್ ಅಂತ ಮಾಡಿರಿ ಅಂತ ಹೇಳಿರ್ತಾರೆ. ಸೊ ಆನ್ ದ್ಯಾಟ್ ಬೇಸಿಸ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್. ಇದು ಭಾಳ ಸಿಂಪಲ್ ಆಗಿರುವಂತಹ ಮೆಥಡ್. ಸೊ ಸಿಂಪಲ್ ಎವರೇಜ್ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ಸ್ ಆಫ್ ಗಿವನ್ ಇಯರ್ಸ್. 4 ವರ್ಷದ ಕೊಟ್ಟಿದ್ರೆ ಟೋಟಲ್ ಮಾಡಬೇಕು, ನಂತರ 4 ವರ್ಷ ಡಿವೈಡೆಡ್ ಬೈ 4 ವರ್ಷ ಮಾಡಿದ್ರಿ ಅಂತಂದ್ರೆ ನಿಮ್ಮದು ಸಿಂಪಲ್ ಎವರೇಜ್ ಪ್ರಾಫಿಟ್ ಬರುತ್ತೆ. ಅದಕ್ಕೆ ವ್ಯಾಲ್ಯೂ ಆಫ್ ಗುಡ್ವಿಲ್ ಈಕ್ವಲ್ ಟು ಸಿಂಪಲ್ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಸೊ ದಿಸ್ ಈಸ್ ದ ಫಾರ್ಮುಲಾ ಅಂಡರ್ ಸಿಂಪಲ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್. ಇದು ಭಾಳ ಸಿಂಪಲ್ ಆಗಿರುವಂತಹ ಮೆಥಡ್. ಸೊ 4 ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೆ, ಅದನ್ನು ಕೂಡಿಸ್ತೀರಿ, ಡಿವೈಡೆಡ್ ಬೈ 4 ವರ್ಷ ಅಂತ ಮಾಡ್ತೀರಿ, ಅದಕ್ಕೆ ಆನ್ಸರ್ ಬರುತ್ತೆ. ಆ ಆನ್ಸರಿಗೆ ಅವ್ರು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಎಷ್ಟು ವರ್ಷದ ಪರ್ಚೇಸನ್ನು ನಾವು ಗುಡ್ವಿಲ್ ಆಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಫಾರ್ಮುಲಾ ಹಚ್ಚಿ ನಾವು ಇದನ್ನು ಸೊಲ್ಯೂಷನನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇದಕ್ಕೊಂದು ಇಲುಸ್ಟ್ರೇಷನ್ 2 ತೊಗೊಂಡಿದ್ದೀನಿ ನಾನು. ದ ಫಾಲೋವಿಂಗ್ ಆರ್ ದ ಪ್ರಾಫಿಟ್ಸ್ ಆಫ್ ದರ್ಶನ್ ಕಂಪನಿ ಲಿಮಿಟೆಡ್ ಫಾರ್ ದ ಪಾಸ್ಟ್ 5 years. 5 ವರ್ಷದ ಪ್ರಾಫಿಟ್ಸನ್ನು ಕೊಟ್ಟಿದ್ದಾರೆ. ನಂತರ ಹೇಳಿದ್ದಾರೆ ದ ಕಂಪ್ನಿ ವಾಸ್ ಡಿಸೈಡೆಡ್ ಟು ವ್ಯಾಲ್ಯೂ ದ ಗುಡ್ವಿಲ್ ಆಫ್ ದ ಫರ್ಮ್ ಅಟ್ 3 years ಪರ್ಚೇಸ್ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಸಿಂಪಲ್ ಎವರೇಜ್ ಪ್ರಾಫಿಟ್ಸ್ನಲ್ಲಿ ಈ 5 ಕೂಡ ನಾವು ಕೂಡಿಸ್ತೀವಿ. ಸೊ ಯು ಆರ್ ಗೋಯಿಂಗ್ ಟು ಆ್ಯಡ್ ಆಲ್ 5 years ಪ್ರಾಫಿಟ್ಸ್ ಆ್ಯಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್, 5 years. ಸೊ ಟೋಟಲ್ ಈಸ್ 3,90,000. Value of goodwill equal to 3,90,000 into 3 years purchase. Total 11,70,000 is the value of goodwill. ಸೊ ಈ ರೀತಿ ಸಿಂಪಲ್ ಪ್ರಾಬ್ಲಮ್ಸು ಈ ಮೆಥಡಾಲಜಿ ಮೇಲೆ ನಿಮಗೆ ಕ್ವಶನ್ ಪೇಪರ್ನಲ್ಲಿ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಇದು ಥೆರಾಟಿಕಲ್ ಪಾರ್ಟು ಮತ್ತು ಸಮ್ ಇಲುಸ್ಟ್ರೇಷನ್ಸ್ ಆದಮೇಲೆ ನಾನು ಎಲ್ಲ ಕ್ವಶನ್ ಪೇಪರ್ 2021 ಹಿಡಿದು 2015ಇಂದ 2021ವರೆಗೆ ನಾನು ಕೆಲವು ಕ್ವಶನ್ಸ್ನ 5 ಮಾರ್ಕ್ಸಿನ್ನು ಆಮೇಲೆ 15 ಮಾರ್ಕ್ಸಿನ್ನು ಕೂಡ ನಾನು ಇದರಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಮಿಸ್ ಇಟ್. ಇನ್ಫಾರ್ಮ್ ಟು ಯುವರ್ ಸ್ಟೂಡೆಂಟ್ಸ್, ಯುವರ್ ಫ್ರೆಂಡ್ಸ್ ಆಲ್ಸೋ, ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಸೊ ದೇ ಆಲ್ಸೋ ಕ್ಯಾನ್ ಗೆಟ್ ದ ಬೆನಿಫಿಟ್ ಆಫ್ ದಿಸ್ ವಿಡಿಯೋಸ್. ಸೊ ನಂದು ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಈ ವಿಡಿಯೋಗಳಿಂದ ಹೆಲ್ಪ್ ಆಗಬೇಕು. ಎಲ್ಲರ ರಿಸಲ್ಟು ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ಮೋರ್ ದೆನ್ 80% ಆಗಬೇಕು ಅನ್ನೋದು ಒಂದೇ ನನ್ನ ಇಚ್ಛೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅನಿಸಿರುತ್ತೆ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟು ಭಾಳ ಟಫ್ ಇರುತ್ತೆ ಅಂಥೇಳಿ. ನೀವು ನನ್ನ ವಿಡಿಯೋಸ್ ನೋಡಿರಿ, ನಾನು ಸೊಲ್ಯೂಷನ್ಸನ್ನು ನೋಡಿ. ಸೊ ಇದು ನಿಮಗೆ ಡೆಡ್ ಈಸಿ ಸಬ್ಜೆಕ್ಟ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಸೇಮ್ ಅದನ್ನೇ ಮಾಡಿದ್ದೀವಿ ನಾವು. ಇದು KVD 2012, 2016 ಮತ್ತು 2017ನಲ್ಲಿ ಬಂದಂಥ ಕ್ವಶನ್ಸು. ಇಲ್ಲಿನೂ ಕೂಡ 5 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ಆಮೇಲೆ 3 years ಪರ್ಚೇಸ್ ಎವರೇಜ್ ಪ್ರಾಫಿಟ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಪಾಸ್ಟ್ 5 years ಅಂದರೆ ಸಿಂಪಲ್ ಎವರೇಜ್ ಮೆಥಡ್ ಅಂತ ಹೇಳಿದ್ದಾರೆ. ಸೊ 45,000 ಟೋಟಲ್ ಮಾಡ್ತಾ ಇದ್ದೀವಿ ನಾವು.
ಈ 5 ವರ್ಷದ್ದನ್ನ ಆ್ಯಡ್ ಮಾಡ್ತೀವಿ, ಡಿವೈಡೆಡ್ ಬೈ 5 ಇಯರ್ಸ್ ಮಾಡ್ತೀವಿ. ಸೊ 36,000 ಬಂತು. ಇದಕ್ಕೆ ನಾವು 3 ಇಯರ್ಸ್ ಪರ್ಚೇಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ವ್ಯಾಲ್ಯೂ ಆಫ್ ಗುಡ್ವಿಲ್ ಈಕ್ವಲ್ ಟು 36,000 ಇಂಟು 3 ಇಯರ್ಸ್ ಪರ್ಚೇಸ್, ದಟ್ ಈಸ್ 1,08,000. ಸೊ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ನಿಮಗೆ ಬರ್ತಾರೆ. ನಂತರ ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್. ಸೊ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಮೆಥಡ್. ಇದರಲ್ಲಿ ವೇಟ್ಸನ್ನು ಫಿಕ್ಸ್ ಮಾಡ್ತಾರೆ. ಸೊ ಅದನ್ನು ಹೆಂಗಂತ ನಾನು ಪ್ರಾಬ್ಲಮ್ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಥೆರಾಟಿಕಲ್ ಪಾರ್ಟನ್ನು ನಾವು ಡಿಸ್ಕಷನ್ನು ಮಾಡೋಣ. ಓಕೆ, when the profits of past years of a business are continuously either increasing or decreasing, under such circumstances the weighted average profits method is used for calculation of value of the goodwill. Under this method, weights degree of importance are assigned to profits of each year on the basis of their influence on future profits. The maximum weight being assigned to the profits of recent years, because the last year's profits are likely to have more influence on the future maintainable profits. Then the profits of each year are multiplied with their respective number of weights, which results in total product. Then the total product so arrived at is divided by total number of weights of all the years. Then we will get the weighted average profits. Finally, to arrive at the value of goodwill, the weighted average profit is to be multiplied by the number of years purchased as given in the problem. ಸೊ ಇಲ್ಲಿ ವೇಟೆಡ್ ಎವರೇಜ್ ಪ್ರಾಫಿಟ್ಸ್ನಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ನಿಮ್ಗೆ 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ರು ಅಂತಂದ್ರೆ ನೀವು ವೇಟೇಜನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಇಯರ್ 1, ಸೆಕೆಂಡ್ ಇಯರ್ 2, ಥರ್ಡ್ ಇಯರ್ 3, 4 ಇಯರ್ 4, ಈ ರೀತಿ ನೀವು ವೇಟೇಜನ್ನು ಫಿಕ್ಸ್ ಮಾಡ್ಕೊಳ್ತಾ ಹೋಗ್ತೀರಿ. ವೇಟೇಜ್ ಇಂಟು ಪ್ರಾಫಿಟ್ ಮಾಡಿಕೊಂಡು ಟೋಟಲ್ ಪ್ರಾಡಕ್ಟನ್ನು ಕಂಡುಹಿಡಿತೀರಿ. ಆಮೇಲೆ ಡಿವೈಡೆಡ್ ಬೈ ಟೋಟಲ್ ವೇಟ್ಸನ್ನು ಮಾಡಿ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಇಲ್ಲಿ ಒಂದು ಅಜಂಪ್ಷನ್ ಏನು ಮಾಡ್ತಾರಪ್ಪ ಅಂತಂದ್ರೆ, ಇಯರ್ ಬೈ ಇಯರ್ ದ ಪ್ರಾಫಿಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಸೊ ಯಾವುದೇ ಕಂಪ್ನಿ ಆಗಲಿ ಅಥವಾ ಯಾವುದೇ ವಿದ್ಯಾರ್ಥಿ ಆಗಲಿ ಫಸ್ಟ್ ಸೆಮೆಸ್ಟರ್ ಮಾಡಿದಷ್ಟೇ ರಿಸಲ್ಟ್ನ ನೆಕ್ಸ್ಟ್ ಸೆಮೆಸ್ಟ್ರ್ ಮಾಡಬೇಕು ಅಂತೇಳಿ ಇಚ್ಛೆ ಪಡೋಂಗಿಲ್ಲ. ಸೊ ಈ ಫಸ್ಟ್ ಸೆಮೆಸ್ಟರ್ನಲ್ಲಿ 60 ಮಾಡಿದ್ದೆ ಅಂತಂದರೆ ನೆಕ್ಸ್ಟ್ ಸೆಮೆಸ್ಟರ್ನಲ್ಲಿ 70 ಮಾಡ್ತೀನಿ, ಅದರ್ ಸೆಮೆಸ್ಟರ್ನಲ್ಲಿ 80% ಮಾಡ್ತೀನಿ ಅನ್ನೋದು ಎಲ್ಲರದ್ದು ಉದ್ದೇಶ. ಅದೇ ರೀತಿ ಬಿಸ್ನೆಸ್ಸಲ್ಲಿ ಕೂಡ ಈ ವರ್ಷ 1 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ರಿಂದ ನೆಕ್ಸ್ಟ್ ಲಕ್ಷ 1.5 ಲಕ್ಷ ಅಥವಾ 2 ಲಕ್ಷ ಪ್ರಾಫಿಟ್ ಮಾಡಬೇಕು ಅನ್ನೋರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಫಸ್ಟ್ ಇಯರು ವೇಟೇಜ್ ಕಡಿಮೆ ಕೊಡ್ತಾರೆ, ಅದರ ನೆಕ್ಸ್ಟ್ ಇಯರು ಅದಕ್ಕಿಂತ ಜಾಸ್ತಿ, ಅದರ ನೆಕ್ಸ್ಟ್ ಇಯರು ಅದಕ್ಕಿಂತ ಜಾಸ್ತಿ, ಈ ರೀತಿ ವೇಟೇಜನ್ನು ಕೊಟ್ಟು ನಾವು ಎವರೇಜ್ ಪ್ರಾಫಿಟ್ಸನ್ನು ಕಂಡುಹಿಡಿತೀವಿ. ಅದಕ್ಕೆ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸನ್ನು ಮಾಡಿದ್ದೀವಿ ಅಂತಂದ್ರೆ ವೇಟೆಡ್ ಎವರೇಜ್ ಪ್ರಕಾರ ನಮ್ಮ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಆಗುತ್ತೆ. ಇದರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ಸನ್ನು, ಇದು KVD 2008ನಲ್ಲಿ ಅಪೇರ್ ಆಗಿದ್ದು, ಇದನ್ನು ಕೂಡ ನಾನು TN ಕೋಡಿ ಸರ್ ಬುಕ್ಸಿಂದ ತೊಗೊಂಡಿದ್ದೀನಿ. ಸೊ ಕ್ರಾಂತಿ ಕಂಪ್ನಿ ಲಿಮಿಟೆಡ್ ಪ್ರಪೋಸ್ ಟು ಪರ್ಚೇಸ್ ದ ಬಿಸ್ನೆಸ್ ಆಫ್ ಶಾಂತಿ ಕಂಪ್ನಿ ಲಿಮಿಟೆಡ್. ಫಾರ್ ದಿಸ್ ಪರ್ಪಸ್ ಇಟ್ ಈಸ್ ಅಗ್ರೀಡ್ ಟು ವ್ಯಾಲ್ಯೂ ದ ಗುಡ್ವಿಲ್ ಅಟ್ 3 years ಪರ್ಚೇಸ್ ಆಫ್ ದ ಫಾಸ್ಟ್ 5 years ಪ್ರಾಫಿಟ್ಸ್. ದ ಅಪ್ರೋಪ್ರಿಯೇಟ್ ವೇಟ್ಸ್ ಟು ಬಿ ಯೂಸ್ಡ್ ಬೀಯಿಂಗ್, ನೋಡ್ರಿ ಇಯರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ವೇಟ್ಸ್ ಕೂಡ ಕೊಟ್ಟಿದ್ದಾರೆ 1, 2, 3, 4 ಅಂತ ಹೇಳಿ. ದ ಪ್ರಾಫಿಟ್ಸ್ ಫಾರ್ ದ 4 years ಕೊಟ್ಟಿದ್ದಾರೆ 16, 15,000, 17, 37,500, 18, 45,000, 19, 52,500. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂಡರ್ ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಅಂತ ಹೇಳಿದ್ದಾರೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರಾಡಕ್ಟ್. ನೋಡ್ರಿ ಇಲ್ಲಿ ನೀವು ಈ ಕಾಲಮನ್ನು ನೆನ್ಪಿಟ್ಕೋಬೇಕಾಗತ್ತೆ. ಇಯರು, ನಂತರ ಆ ವರ್ಷ ಬಂದಂಥ ಪ್ರಾಫಿಟ್ಟು, ನಂತರ ಅದಕ್ಕೇನು ವೇಟೇಜ್ ಕೊಟ್ಟಿರ್ತಾರೆ ಅದನ್ನು ಮಾಡಬೇಕು, ನಂತರ ಟೋಟಲ್ ಪ್ರಾಡಕ್ಟನ್ನು ನೀವು ಕಂಡುಹಿಡಿಬೇಕು. ಸೊ 2016, 17, 18, 19 ಆ ವರ್ಷ ಪ್ರಾಬ್ಲಮ್ ಏನು ಕೊಟ್ಟಿರ್ತಾರೆ ಅದನ್ನು ನಾವು ಬರಿತೀವಿ. ಆಮೇಲೆ ವೇಟ್ಸ್ ಬರಿತೀವಿ. ನಂತರ ವೇಟ್ಸ್ ಇಂಟು ಪ್ರಾಫಿಟ್, ಟೋಟಲ್ ಪ್ರಾಡಕ್ಟ್ ಕಂಡುಹಿಡಲಿಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ರಾಫಿಟ್ಸ್ ಇಂಟು ವೇಟ್ಸ್. 15,000 ಇಂಟು 1, 15,000, 37,500 ಇಂಟು 2, 75,000, 45,000 into 3, 1,35,000, 52,500 into 4, 2,10,000. ಸೊ ಟೋಟಲ್ ವೇಟ್ಸು 10, ನಂತರ ಟೋಟಲ್ ಪ್ರಾಡಕ್ಟು 4,35,000. ಸೊ ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ಸ್ ಆಫ್ ವೇಟೆಡ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವೇಟ್ಸ್. ಸೊ ಇಲ್ಲೇನು ಮಾಡ್ತೀವಿ ನಾವು 4,35,000 ಡಿವೈಡೆಡ್ ಬೈ 10 ಅಂತ ಮಾಡಿ ನಾವು ವೇಟೆಡ್ ಎವರೇಜ್ ಪ್ರಾಫಿಟನ್ನು ಕಂಡುಹಿಡಿತೀವಿ. ಅದಕ್ಕೆ ನಾವು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ಲಿ ಮಲ್ಟಿಪ್ಲೈ ಮಾಡಿದ್ದೀವಿ ಅಂತಂದ್ರೆ ವ್ಯಾಲ್ಯೂ ಆಫ್ ಗುಡ್ವಿಲ್ ಬರುತ್ತೆ. ಸೊ ಸಿಂಪಲ್ ಎವರೇಜ್ ಮತ್ತು ವೇಟೆಡ್ ಎವರೇಜ್ನಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ವೇಟೆಡ್ ಎವರೇಜ್ನಲ್ಲಿ ವಿ ಆರ್ ಗಿವಿಂಗ್ ದ ವೇಟೇಜ್ ಟು ದ ಈಚ್ ಇಯರ್ ಪ್ರಾಫಿಟ್. ಸೊ ಅದನ್ನು ನಾವು ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿದ ಮೇಲೆ ಏನು ಪ್ರಾಡಕ್ಟ್ ಬರುತ್ತೆ ಅದಕ್ಕೆ ನಾವು ಟೋಟಲ್ ವೇಟ್ಸನ್ನು ಡಿವೈಡ್ ಮಾಡ್ತೀವಿ. ಆವಾಗ ನಮಗೆ ವೇಟೆಡ್ ಎವರೇಜ್ ಪ್ರಾಫಿಟ್ ಬರುತ್ತೆ. ಅದಕ್ಕೆ ನಾವು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ಲಿ ಮಲ್ಟಿಪ್ಲೈ ಮಾಡಿದ್ದೀವಿ ಅಂತಂದ್ರೆ ವ್ಯಾಲ್ಯೂ ಆಫ್ ಗುಡ್ವಿಲ್ ಬರುತ್ತೆ. ಸೊ ದಿಸ್ ಈಸ್ ದ ವೇಟೆಡ್ ಎವರೇಜ್ ಮೆಥಡ್. ಓಕೆ, ನೆಕ್ಸ್ಟ್
ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಡ್ಜಸ್ಟೆಡ್ ಎವರೇಜ್ ಪ್ರಾಫಿಟ್, ಅಡ್ಜಸ್ಟ್ಮೆಂಟ್ ಆಫ್ ದ ಪಾಸ್ಟ್ ಇಯರ್ಸ್ ಪ್ರಾಫಿಟ್. ಇದು ಮೆಥಡಾಲಜಿ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆನೇ ಇದು ಬುಕ್ಸ್ ಈ ಕಾನ್ಸೆಪ್ಟನ್ನು ನಾವು ಡಿಸ್ಕಷನ್ ಮಾಡಿ ಮತ್ತೆ ಮೆಥಡಾಲಜಿಗೆ ಹೋಗೋಣ. ಇದರ ಮೇಲೆ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇದು 15 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ ಈ ಅಡ್ಜಸ್ಟ್ಮೆಂಟ್ ಮೇಲೆ ಪ್ರಾಬ್ಲಮ್ಸ್ ಬರುವಂತಹ ಚಾನ್ಸಸ್ ಇದ್ದಾವೆ. ಅದಕ್ಕೆ ಇಲ್ಲಿ ನಾನು ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ ಅಂದರೆ ಪ್ರಾಫಿಟ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಕೆಲವೊಂದಿಷ್ಟು ಮರೆತು ಹೋಗಿರ್ತಾರೆ, ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿದ ಮೇಲೆ ನಾವು ಪ್ರಾಫಿಟ್ ಕಂಡುಹಿಡಿಬೇಕು. ಪ್ರಾಫಿಟ್ ಕಂಡುಹಿಡಿದ ಆದಮೇಲೆ ನೀವು ಎವರೇಜ್ ಪ್ರಾಫಿಟ್ ಅಥವಾ ವೇಟೆಡ್ ಎವರೇಜ್ ಪ್ರಾಫಿಟ್ ಅಂತ ಕಂಡುಹಿಡಿದು ಅದರ ಬೇಸಿಸ್ ಮೇಲೆ ನೀವು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ಲನ್ನು ಮಾಡಬೇಕಾಗತ್ತೆ. ಸೊ ಅಡ್ಜಸ್ಟೆಡ್ ಎವರೇಜ್ ಪ್ರಾಫಿಟ್ಸ್, ಅಡ್ಜಸ್ಟ್ಮೆಂಟ್ಸ್ ಆಫ್ ಪಾಸ್ಟ್ ಇಯರ್ ಪ್ರಾಫಿಟ್ಸ್. The valuation of goodwill is depends on average profits. So ನಾವು ವ್ಯಾಲ್ಯೂಯೇಷನ್ ಗುಡ್ವಿಲ್ ನ ಯಾವ್ದು ಬೇಸ್ ಮೇಲೆ ಮಾಡ್ತೀವಿ? ಎವರೇಜ್ ಪ್ರಾಫಿಟ್ಸ್ ಮೇಲೆ ಮಾಡ್ತೀವಿ. ದಟ್ ಈಸ್ ಮೇ ಬಿ ಸಿಂಪಲ್ ಎವರೇಜ್ ಆರ್ ವೇಟೆಡ್ ಎವರೇಜ್. ಇದನ್ನ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಎವರೇಜ್ ಪ್ರಾಫಿಟ್ಸ್ ಮಸ್ಟ್ ಬಿ ಕರೆಕ್ಟ್. When past year's profits are scrutinized and verified, there may be some adjustment to be added or deducted from the concerned profits. ಸೊ ಏನಾಗುತ್ತೆ, ನಾವು ಪ್ರಾಫಿಟ್ಸ್ ಕಂಡು ಹಿಡಿದಿರ್ತೀವಿ, ಆಮೇಲೆ ಗೊತ್ತಾಗುತ್ತೆ ಸಮ್ ಅಡ್ಜಸ್ಟ್ಮೆಂಟ್ ಇದ್ದು ಆ ಪ್ರಾಫಿಟ್ಗೆ ನಾವು ಆ್ಯಡ್ ಮಾಡಬೇಕಾಗಿತ್ತು ಅಥವಾ ಡಿಡಕ್ಟ್ ಮಾಡಬೇಕಾಗಿತ್ತು ಅಂಥೇಳಿ ನಾವು ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡ್ತೀವಿ. ಸೊ ದೇರ್ ಫೋರ್ ಇಟ್ ಈಸ್ ನೆಸೆಸರಿ ಟು ಮೇಕ್ ದ ಅಪ್ರೋಪ್ರಿಯೇಟ್ ಅಡ್ಜಸ್ಟ್ಮೆಂಟ್ಸ್ ಆಫ್ ದ ಪಾಸ್ಟ್ ಇಯರ್ಸ್ ಪ್ರಾಫಿಟ್ಸ್. ಸೊ ಫಾಲೋವಿಂಗ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್. ಸೊ ನಾವೇನು ಮಾಡ್ತೀವಿ, ಅಡ್ಜಸ್ಟ್ಮೆಂಟನ್ನು ಮಾಡಿ ಅವಾಗ ಮರ್ತಿರ್ತೀವಿ, ಪ್ರಾಫಿಟನ್ನು ಕಂಡು ಹಿಡಿತೀವಿ, ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಸಮ್ ಅಡ್ಜಸ್ಟೆಡ್ ಯು ಹ್ಯಾವ್ ಟು ಡೂ ಫಾರ್ ದಿಸ್ ಪ್ರಾಫಿಟ್ ಅಂತೇಳಿ ಗೊತ್ತಾಗುತ್ತೆ. ಅವಾಗ ನಾವು ಅದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಎವರೇಜ್ ಪ್ರಾಫಿಟನ್ನು ಕಂಡು ಹಿಡಿತೀವಿ, ಆಮೇಲೆ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ಲನ್ನು ಮಾಡ್ತೀವಿ. ಓಕೆ. ಸೊ ರಾಂಗ್ ಟ್ರೀಟ್ಮೆಂಟ್ ಆಫ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆರ್ ವೈಸ ವರ್ಸಾ. ಸೊ ನಾವೇನು ಮಾಡಿರ್ತೀವಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಾಡಿರ್ತೀವಿ, ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿರ್ತೀವಿ, ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿರ್ತೀವಿ, ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಮಾಡಿರ್ತೀವಿ, ಅದನ್ನು ನಾವು ಅಡ್ಜಸ್ಟ್ಮೆಂಟು ಮಾಡಬೇಕಾಗತ್ತೆ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇತ್ತು ಅಂತಂದ್ರೆ ನಾವು ಪಿ ಎನ್ ಎಲ್ ಅಕೌಂಟ್ನಲ್ಲಿ ತೋರಿಸ್ತೀವಿ, ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು ಅಂತಂದ್ರೆ ನಾವು ಅಸೆಟ್ಗೆ ಆ್ಯಡ್ ಮಾಡ್ತೀವಿ. ಇದರಿಂದ ಏನಾದರೂ ಪ್ರಾಫಿಟ್ ಮೇಲೆ ಇಫೆಕ್ಟ್ ಆಗಿತ್ತು ಅಂತಂದ್ರೆ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. Then undervaluation or overvaluation of closing stock which affect in the opening stock of the succeeding year. ಸೊ ಏನಾದರೂ ನಾವು ಈಗ 10,000 ರೂಪಾಯಿ ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡಬೇಕಾಗಿತ್ತು, ಅದನ್ನು 8,000 ಮಾಡಿದ್ವಿ ಅಥವಾ 12,000 ರೂಪಾಯಿ ಮಾಡಿದ್ವಿ ಅಂತಂದ್ರೆ ಅದರ ಇಂಪ್ಯಾಕ್ಟು ನಮ್ಮ ಪ್ರಾಫಿಟ್ ಮೇಲೆ ಆಗುತ್ತೆ. ಅದನ್ನು ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ನಂತರ ನಾನ್ ರಿಕರಿಂಗ್ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ಸೊ ಏನಾದರೂ ನಾನ್ ರಿಕರಿಂಗ್ ಅಂದರೆ ಬೇರೆ ಕಂಪ್ನಿಗೆ ಸಂಬಂಧಪಡಲಾರ್ದು ಅಥವಾ ಯಾವಾಗಾದ್ರೂ ಒಂದು ಸಲ ಇನ್ಕಮ್ಸು ಅಥವಾ ಎಕ್ಸ್ಪೆನ್ಸಸ್ಸು ಬಂದಿದ್ದು ಅಂತಂದ್ರೆ ಅದರಿಂದ ಏನಾದರೂ ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಆಗಿತ್ತು ಅಂತಂದ್ರೆ ಅದನ್ನು ಕೂಡ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇದನ್ನು ನಾನು ನಿಮ್ಮ ಪ್ರಾಬ್ಲಮ್ಸ್ ಬಂದಾಗ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ. ದೆನ್ ಇನ್ಕಮ್ಸ್ ಆರ್ ಎಕ್ಸ್ಪೆನ್ಸಸ್ ಆಫ್ ರಿಕರಿಂಗ್ ಇನ್ ನೇಚರ್ ಇನ್ ದ ಫ್ಯೂಚರ್. ಸೊ ಕೆಲವೊಂದಿಷ್ಟು ಫ್ಯೂಚರ್ನಲ್ಲಿ ಇನ್ಕಮ್ಸ್ ಅಥವಾ ಎಕ್ಸ್ಪೆನ್ಸಸ್ಸು ಆಗೋ ಚಾನ್ಸಸ್ ಇರ್ತವೆ, ಅದನ್ನು ಯಾವ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ದೆನ್ ಡಿಫ್ರೆನ್ಸ್ ಇನ್ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಆಸ್ ಅಪ್ಲಿಕೇಬಲ್ ಟು ಫಾಸ್ಟ್ ಇಯರ್ಸ್ ಆರ್ ಫ್ಯೂಚರ್ ಇಯರ್ಸ್. ಸೊ ಏನಾದರೂ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ನಲ್ಲಿ ಚೇಂಜಸ್ ಆಗಿದ್ದರಿಂದ ನಮ್ಮ ಪ್ರಾಫಿಟ್ ಮೇಲೆ ಏನಾದರೂ ಇಫೆಕ್ಟ್ ಆಗಿತ್ತು ಅಂತಂದ್ರೆ ದಟ್ ಆಲ್ಸೋ ಯು ಹ್ಯಾವ್ ಟು ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ದ ಎವರೇಜ್ ಪ್ರಾಫಿಟ್ಸ್. ದೆನ್ ಇಫೆಕ್ಟ್ಸ್ ಆಫ್ ಚೇಂಜಸ್ ಇನ್ ಅಕೌಂಟಿಂಗ್ ಪಾಲಿಸೀಸ್. ಏನಾದರೂ ಅಕೌಂಟಿಂಗ್ ಪಾಲಿಸೀಸ್ ಒಳಗೆ ಚೇಂಜಸ್ ಆಗಿದ್ದು ಅಂತಂದ್ರೆ ಅಥವಾ ಡೆಪ್ರಿಷಿಯೇಷನ್ ರೇಟ್ ಚೇಂಜಸ್ ಮಾಡಿದಿರಪ್ಪ ಅಂತಂದ್ರೆ ಅದರಿಂದ ಏನಾದರೂ ನಮ್ಮ ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಆಗತ್ತಿತ್ತು ಅಂತಂದ್ರೆ ದಟ್ ಅಡ್ಜಸ್ಟ್ಮೆಂಟ್ ಆಲ್ಸೋ ಯು ಹ್ಯಾವ್ ಟು ಗೋಯಿಂಗ್ ಟು ಡೂ. ದೆನ್ abnormal gains or losses included in the profits of the past years. ಏನಾದರೂ abnormal gains ಇದ್ದು ಅಥವಾ ಲಾಸಸ್ ಇದ್ದು ಅಂತ ಕೂಡ ಅದನ್ನು ಕೂಡ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನಂತರ ಇನ್ಕಮ್ ಆನ್ ನಾನ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ಸ್. ಸೊ ನಾನ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟಿಂದ ಏನಾದರೂ ಇನ್ಕಮ್ ಬಂದಿತ್ತು ಅಂತಂದರೆ ಅದನ್ನು ಕೂಡ ನಾವು ನಮ್ಮ ಪ್ರಾಫಿಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎವರೇಜ್ ಪ್ರಾಫಿಟ್, ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆ್ಯಂಡ್ ಇದನ್ನು ನಾವು 15 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ಯೂಷನ್ ಮಾಡುವಾಗ ನಾವು ಅಲ್ಲಿ ಯಾವ ರೀತಿ ಅಂಡರ್ ವ್ಯಾಲ್ಯೂಯೇಷನ್ ಆಗಿರ್ತೈತಿ ಅಥವಾ ಡೆಪ್ರಿಷಿಯೇಷನ್ ಮೆಥಡಾಲಜಿ ಚೇಂಜ್ ಆಗಿರ್ತೈತಿ, ಅದರಿಂದ ಇಫೆಕ್ಟ್ ಏನಾಗಿರ್ತೈತಿ ಅನ್ನೋದನ್ನು ನಾವು ಎಕ್ಸಾಂಪಲ್ ಸಮೇತ ನಾವು ಡಿಸ್ಕಷನನ್ನು ಮಾಡೋಣ. ಓಕೆ, ನೆಕ್ಸ್ಟ್ ಮೆಥಡ್ ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್. ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್. ಸೊ ನಾವು ಫಸ್ಟ್ ನೆಟ್ ಅಸೆಟ್ಸ್ ಮೆಥಡನ್ನು ನೋಡಿದ್ವಿ, ನಂತರ ಪ್ರಾಫಿಟಬಿಲಿಟಿಯಲ್ಲಿ ಸಿಂಪಲ್ ಎವರೇಜ್ ಮತ್ತು ವೇಟೆಡ್ ಎವರೇಜ್ ನೋಡಿದ್ವಿ. ಈಗ ಎರಡನೇ ಮೆಥಡ್ ಯಾವುದಪ್ಪ ಅಂತಂದ್ರೆ ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್. ಸೊ ಇದ್ರ ಮೇಲೂ ಕೂಡ ನಾವು 5 ಮಾರ್ಕ್ಸ್ ಕ್ವಶನ್ಸು ಬಂದಿದ್ದಾವೆ, 15 ಮಾರ್ಕ್ಸ್ ಕ್ವಶನ್ಸು ಕೂಡ ಬಂದಿದ್ದಾವೆ. ಸೊ ಅಂಡರ್ ದಿಸ್ ಮೆಥಡ್ ದ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ಸ್. ಯಾವ
FMP of the business are capitalized by applying the normal rate of return NRR. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಫ್ಯೂಚರ್ನಲ್ಲಿ ಎಷ್ಟು ಪ್ರಾಫಿಟನ್ನು ನಾವು ಮೇಂಟೈನ್ ಮಾಡಬೇಕು ಅಂಥೇಳಿ ಇಲ್ಲಿ ಕ್ವಶನ್ಸ್ನಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ವಾಟ್ ಈಸ್ ದ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂದರೆ ನಾವು ಫ್ಯೂಚರ್ನಲ್ಲಿ ಇಷ್ಟು ಪ್ರಾಫಿಟ್ ಮೇಂಟೈನ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ರೇಟ್ ಆಫ್ ರಿಟರ್ನ್ ಎಷ್ಟು ನಾವು ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಇರುತ್ತೆ. ಸೊ ಅಂಡರ್ ದಿಸ್ ಮೆಥಡ್ ಫ್ಯೂಚರ್ ಮೇಂಟೈನಬಲ್ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್ are capitalized by applying the normal rate of return. There are two approaches to ascertain the value of goodwill. First one is net asset approach, then actual capital employed approach, liability approach ಅಂತೇಳಿ ಎರಡು ಅಪ್ರೋಚ್ಗಳು ಬರ್ತವೆ. ಸೊ ನೆಟ್ ಅಸೆಟ್ ಅಪ್ರೋಚ್ನಲ್ಲಿ ಅಂಡರ್ ನೆಟ್ ಅಸೆಟ್ಸ್ ಅಪ್ರೋಚ್ ದ ಫಾಲೋವಿಂಗ್ ಸ್ಟೆಪ್ಸ್ ಆರ್ ಟು ಬಿ ಫಾಲೋಡ್. ಸೊ ಈ ನೆಟ್ ಅಸೆಟ್ ಅಪ್ರೋಚ್ನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿ ಫಸ್ಟ್ ಸ್ಟೆಪ್ಸು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಸ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಸ್ಟೆಪ್ನಲ್ಲಿ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್. ಸೊ ಇದಕ್ಕೆ ಫಾರ್ಮುಲಾ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ಗೆ ಫಾರ್ಮುಲಾ ಏನಪ್ಪ ಅಂತಂದರೆ CVB ಈಕ್ವಲ್ ಟು FMP. ಈ FMPಗೂ ನಾವು ಎವರೇಜ್ ಮೇಂಟೈನೇಬಲ್ ಪ್ರಾಫಿಟ್ ಅಂತ ಕೂಡ ಹೇಳ್ತೀವಿ, ಡಿವೈಡೆಡ್ ಬೈ NRR ಇಂಟು 100. ಸೊ ಇದನ್ನು ನಮ್ಮ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ, ಅದರ ಪ್ರಕಾರ ನಾವು CVB ಕಂಡುಹಿಡಿತೀವಿ. ಸೊ ಸೆಕೆಂಡ್ ಸ್ಟೆಪ್ಸ್ನಲ್ಲಿ ಏನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಈಕ್ವಲ್ ಟು ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲೈಬಿಲಿಟಿ. ಸೊ ಇದನ್ನೇ ನಾವು ನೆಟ್ ಅಸೆಟ್ ಅಪ್ರೋಚ್, ನಾವು ಫಸ್ಟ್ ಮೆಥಡಾಲಜಿ ಏನು ನೋಡಿದ್ದೀವಲ್ಲ, ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲೈಬಿಲಿಟೀಸ್ ಮಾಡಿದ್ವಿ ಅಂತಂದ್ರೆ ನೆಟ್ ಅಸೆಟ್ಸ್ ಬರುತ್ತಲ್ಲ, ಅದೇ ಫಾರ್ಮುಲಾಕ್ಕೆ ನಾವು ಇಲ್ಲಿ ಏನು ಮಾಡಿದ್ವಿ, ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳಿದ್ವಿ. ಸೊ ಥರ್ಡ್ ಸ್ಟೆಪ್ಸ್ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್. ಈ CVB ಏನು ಬಂದಿರ್ತದಲ್ಲ ಅದನ್ನು ಮೈನಸ್ NTA ಮಾಡಿದ್ದೀವಿ ಅಂತಂದ್ರೆ ನಮ್ಗೆ ಗುಡ್ವಿಲ್ ಬರುತ್ತೆ. ಸೊ ದಿಸ್ ಇಸ್ ದಿ ನೆಟ್ ಅಸೆಟ್ ಅಪ್ರೋಚ್. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು CVB ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ಸನ್ನು ಕಂಡುಹಿಡಿಯಬೇಕು. ಅದಕ್ಕೆ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಏನಿದೆಯಪ್ಪ ಅಂತಂದ್ರೆ ಫ್ಯೂಚರ್ ಮೇಂಟೈನಬಲ್ ಪ್ರಾಫಿಟ್ ಡಿವೈಡೆಡ್ ಬೈ NRR ಇಂಟು 100. ಸೊ ಈ NRRನ 10% ಅಂತ ಕೊಟ್ಟಿದ್ರು ಅಂತಂದ್ರೆ ನಾವಿಲ್ಲಿ 10 ಅಂತ ಮಾತ್ರ ಬರೀಬೇಕು, ಅದೇ 100 ಇಲ್ಲಿ ಅವರು ಡೈರೆಕ್ಟ್ಲಿ ಕೊಟ್ಟಿರ್ತಾರೆ. ಓಕೆ, ಇದನ್ನು ಪ್ರಾಬ್ಲಮ್ಸ್ ಬಂದು ಅಂತಂದ್ರೆ ನಾನು ಮತ್ತೆ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಸೊ ಸೆಕೆಂಡ್ ಸ್ಟೆಪ್ಸ್, you have to calculate the net tangible assets. For that formula is total tangible assets minus outside liabilities. So third steps, calculation of goodwill. Goodwill equal to CVB minus NTA. CVB minus NTA. From the following particulars compute the value of goodwill. So ಅದರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮನ್ನು ತಗೊಂಡಿದ್ದೀನಿ. ಫ್ಯೂಚರ್ ಮೇಂಟೈನಬಲ್ ಪ್ರಾಫಿಟ್ಸ್ ಆರ್ ಎವರೇಜ್ ಮೇಂಟೈನಬಲ್ ಪ್ರಾಫಿಟ್ಸ್ ಈಸ್ rupees 15,000. Then normal rate of return on capital invested at 15%. Value of net tangible asset is 65,000. So first step, calculation of CVB. CVB equal to future maintainable profit or average maintainable profit divided by NRR into 100. So 15,000 divided by 15 into 100 equal to 1 lakh. Calculation of NTA. NTA is rupees 65,000. That is given in the problem. As given in the problem. So goodwill equal to CVB minus NTA. 1 lakh minus 65,000. 35,000 is the goodwill. So this is a simple problem to make a better understanding what is the meaning of calculation of average profits method. Adralaga net asset approach. Okay. Next. ಸೊ ಇದು ನೆಕ್ಸ್ಟ್ ಸೂಪರ್ ಪ್ರಾಫಿಟ್ಸ್ ಮೆಥಡ್. ಸೊ ಇದು ಕೂಡ ಇಂಪಾರ್ಟೆಂಟ್ ಮೆಥಡಾಲಜಿ ಇದೆ. ಇದ್ರ ಮೇಲೂ ಕೂಡ 15 ಮಾರ್ಕ್ಸಿನ ಕ್ವಶನ್ನು ಮತ್ತು 5 ಮಾರ್ಕ್ಸಿನ ಕ್ವಶನ್ಸು ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಅಪಿಯರ್ ಆಗಿದ್ದಾವೆ. ಓಕೆ, ಸೊ 40 ನಿಮಿಷ ನಾವು ಕಂಪ್ಲೀಟ್ ಮಾಡಿದ್ವಿ ಲೈವ್ ಸೆಷನ್ನಲ್ಲಿ. ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಅಂತೇಳಿ. Super profits method. This is another most important popular method of valuation of goodwill. Under this method, the valuation of goodwill depends on the amount of super profits. So ಇಲ್ಲಿ super profits ಅಂತೇಳಿ ಒಂದು ಮೆಥಡಾಲಜಿ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಪ್ಪ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸೂಪರ್ ಪ್ರಾಫಿಟ್ಸ್. ನಾವು ಸೂಪರ್ ಪ್ರಾಫಿಟ್ಸ್ ಮೀನಿಂಗ್ ಗೊತ್ತಾಯಿತು ಅಂತಂದರೆ ಈ ಮೆಥಡಾಲಜಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಮೀನಿಂಗ್ ಆಫ್ ಸೂಪರ್ ಪ್ರಾಫಿಟ್ಸ್.
Super profits means the profit earned by the company over and above the normal profit. ಸೊ ನಾವೊಂದು ನಾರ್ಮಲ್ ಪ್ರಾಫಿಟ್ ಅಂತೇಳಿ ಫಿಕ್ಸ್ ಮಾಡಿರ್ತೀವಿ, 10 ರೂಪಾಯಿ ನಾವು ಈ ಪ್ರಾಫಿಟ್ ಗಳಿಸ್ಬೇಕು ಅಂತೇಳಿ ವಿಚಾರ ಮಾಡಿರ್ತೀವಿ. ಆದರೆ ನಾವು ಪ್ರಾಫಿಟ್ 15 ರೂಪಾಯಿ ಗಳಿಸ್ಬಿಟ್ವಿ ಅಂತಂದ್ರೆ ಆ ರಿಮೈನಿಂಗ್ 5 ರೂಪೀಸ್ ಏನಿರುತ್ತಲ್ಲ ಅದಕ್ಕೆ ನಾವು ಸೂಪರ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಪ್ರಾಫಿಟ್ಗಿಂತ ಹೆಚ್ಚಿಗೆ ಏನು ಅರ್ನ್ ಮಾಡ್ತೀವಲ್ಲ ಅದಕ್ಕೆ ನಾವು ಸೂಪರ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ದ ಅಮೌಂಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಎವರೇಜ್ ಪ್ರಾಫಿಟ್ಸ್ ಆ್ಯಂಡ್ ನಾರ್ಮಲ್ ಪ್ರಾಫಿಟ್ಸ್. ನೀವು ಆ್ಯಕ್ಚುಲಿ ಪ್ರಾಫಿಟ್ಸ್ ಎವರೇಜ್ ಪ್ರಾಫಿಟ್ಸ್ ಎಷ್ಟು ಕಂಡು ಹಿಡಿದಿರ್ತೀರಿ ಮತ್ತು ನಿಮ್ಮ ನಾರ್ಮಲ್ ಪ್ರಾಫಿಟ್ ನೀವು ಹೇಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ. ನೀವು ಎವರೇಜ್ ಪ್ರಾಫಿಟ್ ನಿಮ್ದು 15 ರೂಪಾಯಿದು ಬಂತು ಮತ್ತು ನಿಮ್ಮ ನಾರ್ಮಲ್ ಪ್ರಾಫಿಟ್ಟು 10 ರೂಪಾಯಿ ಆಗಬೇಕು ಅಂತೇಳಿ ನೀವು ವಿಚಾರ ಮಾಡಿರ್ತಿರಲ್ಲ, ಆ ಡಿಫ್ರೆನ್ಸ್ ಏನಿರುತ್ತಲ್ಲ ಅದಕ್ಕೆ ನಾವು ಸೂಪರ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಸೊ ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ ಸೂಪರ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಎವರೇಜ್ ಪ್ರಾಫಿಟ್ಸ್ ಮೈನಸ್ ನಾರ್ಮಲ್ ಪ್ರಾಫಿಟ್ಸ್. ಸೂಪರ್ ಪ್ರಾಫಿಟ್ ಬರಬೇಕಾಗಿತ್ತು ಅಂತಂದರೆ ನಿಮ್ದು ಯಾವಾಗಲೂ ಎವರೇಜ್ ಪ್ರಾಫಿಟ್ ಜಾಸ್ತಿ ಇರಬೇಕು, ನಾರ್ಮಲ್ ಪ್ರಾಫಿಟ್ಸ್ಗಿಂತ ಹೆಚ್ಚು ಎವರೇಜ್ ಪ್ರಾಫಿಟ್ಸ್ ಇರಬೇಕು. ಅವಾಗ ಮಾತ್ರ ನಿಮ್ಮ ಸೂಪರ್ ಪ್ರಾಫಿಟ್ಸ್ ಬರುತ್ತೆ. ಸೊ ಹಿಯರ್ ನಾರ್ಮಲ್ ಪ್ರಾಫಿಟ್ಸ್ ಈಕ್ವಲ್ ಟು, ನಾರ್ಮಲ್ ಪ್ರಾಫಿಟ್ಸನ್ನು ಹೆಂಗೆ ಕಂಡು ಹಿಡಿತೀವಪ್ಪ ಅಂತಂದರೆ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು NRR. ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು NRR ಡಿವೈಡೆಡ್ ಬೈ 100. ಸೊ ನಿಮ್ಮ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ನ ಕೊಟ್ಟಿರ್ತಾರೆ, ನಂತರ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು ಮಾಡಿರ್ತಾನೆ ಕೊಟ್ಟಿರ್ತಾರೆ, ಅದರ ಮೇಲೆ ನಿಮ್ಮ ಮಿನಿಮಮ್ ಪ್ರಾಫಿಟ್ ಅಂದರೆ ನೀವು ಇಂಟ್ರೆಸ್ಟ್ 10% ಕೊಡಬೇಕಾಗಿರ್ತದೆ ಅಂತ ಹೇಳಿರಿ. ನೀವು ಲೋನ್ ತೊಗೊಂಡಿರ್ತೀರಿ, ಅದ್ರ ಮೇಲೆ 10% ಇಂಟ್ರೆಸ್ಟ್ ಕೊಡಬೇಕು, ಆಮೇಲೆ ಅದರ್ ಎಕ್ಸ್ಪೆನ್ಸಸ್ಸು ನೀವೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಏನು ಮಾಡಿರ್ತೀರಿ, ನನ್ನ ಬಿಸ್ನೆಸ್ಸಿಂದ ನಾರ್ಮಲ್ ಆಗಿ ನಾನು ಇಷ್ಟು ರೇಟ್ ಆಫ್ ರಿಟರ್ನನ್ನು ತೊಗೋಬೇಕು ಅಂತ ವಿಚಾರ ಮಾಡಿರ್ತೀರಿ. ಬಟ್ ನೀವು ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ಸ್ ಏನಾದರೂ ಅರ್ನ್ ಮಾಡಿದಿರಿ ಅಂತಂದ್ರೆ ಆವಾಗ ನಿಮ್ಮ ಸೂಪರ್ ಪ್ರಾಫಿಟ್ಸ್ ಬರುತ್ತೆ. ಆನ್ ದ್ಯಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. Then average capital employed in the business is ascertained by any one of the following two methods. One is asset side approach, ಇನ್ನೊಂದು liabilities side approach. So ಇದು asset side approach. Market value of assets, ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸನ್ನು ತೊಗೊಳ್ತೀವಿ, ನಂತರ ಲೆಸ್ ಔಟ್ಸೈಡ್ ಲೈಬಿಲಿಟೀಸ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಅಂತಂದರೆ ಏನಾದರೂ ಕರೆಂಟ್ ಇಯರ್ ಪ್ರಾಫಿಟ್ ಕೊಟ್ಟಿದ್ರು ಅಂತಂದ್ರೆ ಅದನ್ನು ಕೂಡ ನಾವು ಹಾಫ್ ಆಫ್ ದ ಕರೆಂಟ್ ಇಯರ್ಸ್ ಪ್ರಾಫಿಟ್ಸನ್ನು ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ನಲ್ಲಿ ಮೈನಸ್ ಮಾಡ್ತೀವಿ. ಆವಾಗ ನಮಗೆ ಅಸೆಟ್ಸ್ ಆ್ಯಕ್ಚುಲ್ ಅಸೆಟ್ಸ್ ಬರುತ್ತೆ. ಅದಕ್ಕೆ ನಾವು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಗುಡ್ವಿಲ್ಲು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಲಾಸಸ್ಸು ಎಕ್ಸ್ಟ್ರಾ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಆ ವ್ಯಾಲ್ಯೂ ಆಫ್ ಅಸೆಟ್ಸ್ನಲ್ಲಿ ನಾವು ಇದನ್ನು ಆ್ಯಡ್ ಮಾಡಬಾರ್ದು. ನಂತರ ಡಿಬೆಂಚರ್ಸು, ಕ್ರೆಡಿಟರ್ಸು, ಬಿಲ್ಸ್ ಪೇಬಲ್ಲು, ಬ್ಯಾಂಕ್ ಓವರ್ ಡ್ರಾಫ್ಟು, ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಎಕ್ಸೆಟ್ರಾ ಶುಡ್ ಓನ್ಲಿ ಬಿ ಇನ್ಕ್ಲೂಡೆಡ್ ಇನ್ ಔಟ್ಸೈಡ್ ಲಯಬಿಲಿಟೀಸ್. ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಸರ್ಪ್ಲಸನ್ನು ನಾವು ಔಟ್ಸೈಡ್ ಲಯಬಿಲಿಟೀಸ್ನಲ್ಲಿ ತೊಗೋಬಾರ್ದು. ಸೊ ಅದಕ್ಕೆ ನಾವು ಏನು ಇದು ಮೈನಸ್ ಮಾಡಿದ ಮೇಲೆ ಏನು ಬರುತ್ತಲ್ಲ ಅದಕ್ಕೆ ನಾವು ನೆಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಅದನ್ನ ಮೆಥಡಾಲಜಿ ಮೇಲೆ ನಾವು ಪ್ರಾಬ್ಲಮ್ಸನ್ನು ಕಂಡು ಹಿಡಿತೀವಿ. So if market value of any assets is not given, the book value itself should be taken. ಸೊ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರಲಿಲ್ಲ ಅಂತಂದರೆ ಏನು ಬ್ಯಾಲೆನ್ಸ್ ಶೀಟ್ನಲ್ಲಿ ಬುಕ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ನಾನ್ ಟ್ರೇಡಿಂಗ್ ಅಸೆಟ್ಸ್ ಸಚ್ ಆಸ್ ಗೌರ್ಮೆಂಟ್ ಸೆಕ್ಯೂರಿಟಿ ಎಕ್ಸೆಟ್ರಾ ಆಲ್ಸೋ ಶುಡ್ ನಾಟ್ ಬಿ ಇನ್ಕ್ಲೂಡ್ ಇನ್ ಅಸೆಟ್ಸ್. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಂಥವೇನಾದರೂ ನಾನ್ ಟ್ರೇಡಿಂಗ್ ಅಸೆಟ್ಸ್ ಇದ್ದು ಅಂತಂದ್ರೆ ಅದನ್ನು ಕೂಡ ನಾವು ಇಲ್ಲಿ ಆ್ಯಡ್ ಮಾಡಬಾರ್ದು. ಇದನ್ನು ಪ್ರಾಬ್ಲಮ್ ಸಮೇತ ನಾವು ಚೆನ್ನಾಗಿ ಎಕ್ಸ್ಪ್ಲನೇಷನನ್ನು ತಿಳ್ಕೊಳ್ಳೋಣ. ನಂತರ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂಡರ್ ಲಯಬಿಲಿಟಿ ಸೈಡ್ ಅಪ್ರೋಚ್. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತೀವಿ. SC ಅಂತಂದರೆ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಇಲ್ಲೇನು ಮಾಡ್ತೀವಿ, ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂಡರ್ ಲಯಬಿಲಿಟಿ ಸೈಡ್ ಅಪ್ರೋಚಿಂದ ಏನು ಮಾಡ್ತೀವಿ ಅಂತಂದರೆ ನಾವು ಇಕ್ವಿಟಿ ಶೇರ್ ಕ್ಯಾಪಿಟಲ್ ತೊಗೊಳ್ತೀವಿ, ನಂತರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸರ್ಪ್ಲಸ್ಸು, ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸನ್ನು ತೊಗೊಳ್ತೀವಿ. ಇದರಲ್ಲಿ ನಾವು ಲೆಸ್ ಗುಡ್ವಿಲ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾದರೂ ಲಾಸ್ ಇತ್ತು ಅಂತಂದರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇತ್ತು ಅಂತಂದರೆ, ಅಥವಾ ಲಾಸ್ ಆನ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್ಸ್ ಇತ್ತು ಅಂತಂದರೆ ಅದನ್ನು ಮೈನಸ್ ಮಾಡ್ತೀವಿ. ಅದರಲ್ಲಿ ಕೂಡ ಲೆಸ್ ಹಾಫ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್ಸ್ ಮಾಡಿ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯನ್ನು ಕಂಡುಹಿಡಿತೀವಿ. ಒಂದು ಅಸೆಟ್ಸ್ ಅಪ್ರೋಚು, ಇನ್ನೊಂದು ಲಯಬಿಲಿಟಿ ಅಪ್ರೋಚು. ಲಯಬಿಲಿಟಿ ಅಪ್ರೋಚ್ನಲ್ಲಿ ಕೂಡ ನಾವೇನು ಮಾಡ್ತೀವಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ಲು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು, ರಿಸರ್ವ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸರ್ಪ್ಲಸ್, ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಸೆಟ್ಸನ್ನು ತೊಗೊಳ್ತೀವಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಭಾಳ ಕಡಿಮೆ ಬಂದಿದ್ದಾವೆ, ನೆಟ್ ಅಸೆಟ್ಸ್ನಲ್ಲಿ ಜಾಸ್ತಿ ಬಂದಿದ್ದಾವೆ. ನಾವು ನೋಡೋಣ ಯಾವ ಮೆಥಡಾಲಜಿ ಕೇಳ್ತಾರೆ ಅದರ ಪ್ರಕಾರ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಫಾರ್ಮ್ಯಾಟ್ಸ್. ನಂತರ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ಸ್ ಮೆಥಡ್.
ನಾವು ಸೂಪರ್ ಪ್ರಾಫಿಟ್ಸ್ ಅಂದರೆ ಏನಂತ ಕಂಡುಹಿಡಿದ್ವಿ ಗೊತ್ತು ಮಾಡ್ಕೊಂಡ್ವಿ. ಅದರಲ್ಲಿ ನೆಟ್ ಅಸೆಟ್ ಅಪ್ರೋಚ್ನಲ್ಲಿ ಹೇಗೆ ಮತ್ತು ಲಯಬಿಲಿಟಿ ಅಪ್ರೋಚ್ನಲ್ಲಿ ಯಾವ ರೀತಿ ಫಾರ್ಮ್ಯಾಟನ್ನು ಯೂಸ್ ಮಾಡ್ತೀವಿ ಅಂತೇಳಿ ನಾವು ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ಸ್ ಮೆಥಡನ್ನು ಡಿಸ್ಕಷನ್ನು ಮಾಡ್ತಾ ಇದ್ದೀವಿ. ಓಕೆ, ಫಸ್ಟ್ ಒನ್ ಈಸ್ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ಸ್ ಮೆಥಡ್, ಇನ್ನೊಂದು ಸ್ಲೈಡಿಂಗ್ ಸ್ಕೇಲ್ ವ್ಯಾಲ್ಯೂಯೇಷನ್ ಆಫ್ ಸೂಪರ್ ಪ್ರಾಫಿಟ್ಸ್ ಮೆಥಡ್, ಇನ್ನೊಂದು ಎನಿಟಿ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಸೂಪರ್ ಪ್ರಾಫಿಟ್ಸ್, ದೆನ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ಸ್ ಮೆಥಡ್. ಇವು 4 ಇಂಪಾರ್ಟೆಂಟ್ ಸೂಪರ್ ಪ್ರಾಫಿಟ್ಸ್ ಮೆಥಡ್ಸ್ ಇದಾವೆ. ಸೊ ಫಸ್ಟ್ ಒನ್ನು ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ಸ್ ಮೆಥಡ್. ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ಸ್ ಮೆಥಡ್. ಸೊ ಇದು ಭಾಳ ಸಿಂಪಲ್ ಆಗಿರುವಂತಹ ಮೆಥಡ್. According to this method, the super profit is multiplied by the number of years of purchase of super profits based on the assumption that the super profits are expected to be earned in the future. The following formula is applied for the valuation of goodwill. ಸೊ ಇಲ್ಲೇನು ಮಾಡ್ತೀವಿ ನಾವು, ಎವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಮಾಡ್ತೀವಿ. ಅದಕ್ಕೆ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಎಷ್ಟು ಅಂತ ಹೇಳಿರ್ತಾರೆ, ಅದನ್ನು ನಾವು ಕಂಡು ಹಿಡಿದ್ಬಿಡ್ತೀವಿ. ಅದಕ್ಕೆ ನಾವು ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ಸ್ ಮೆಥಡ್ ಅಂತ ಹೇಳ್ತೀವಿ. ವ್ಯಾಲ್ಯೂ ಆಫ್ ಗುಡ್ವಿಲ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ಸ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಸೊ ಸ್ಟೂಡೆಂಟ್ಸ್, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ಸ್ ಮೆಥಡನ್ನು ನಾನು ನೆಕ್ಸ್ಟ್ ಸೆಷನ್ನಲ್ಲಿ, ಇದು ಭಾಳ ಇಂಪಾರ್ಟೆಂಟ್ ಇದೆ, ಇದು ಲೆಂಗ್ದಿ ಪ್ರೊಸೆಸ್ ಇದೆ, 4 ಮೆಥಡಾಲಜಿ ಇದ್ದಾವೆ. ಇಟ್ ವಿಲ್ ಟೇಕ್ another half an hour. So we will end up this live session here only. So already we have discussed around 45 minutes. ಮತ್ತೆ ನಾಳೆ ನಾನು 9 ಗಂಟೆಗೆ, ನಾಳೆ ಮತ್ತೆ 9 ಗಂಟೆಗೆ ಇನ್ನೊಂದು ಲೈವ್ ಸೆಷನ್ ಸಮೇತ ನಾನು ನಿಮ್ಮ ಜೊತೆ ನಾವು ಮತ್ತೆ ಮೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಈ ಲೈವ್ ಸೆಷನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಹೂ ಆರ್ ಜಾಯಿಂಡ್ ಆ್ಯಂಡ್ ಹೂ ಆರ್ got the benefit of this session. So tomorrow also 9 o'clock again we are going to discuss super profits method. After that we are going to discuss 5 marks questions which were appeared in the previous year question paper. So thank you students, thank you very much and good night.